ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ವಿಡಿಯೋ ಆಫ್ ಮಾಡಿ. ಆಶಾ ಮೂಲ್ಯ ಐಡಿ ನೇಮ್. ಮಾಡಿ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಿಮ್ಮ ನಿಖಿಲ್ ಮಾಡುವ ಅನಂತ ನಮಸ್ಕಾರಗಳು. ಇವತ್ತಿನ ಸತ್ಸಂಗದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕೊಳಾಳು ಗ್ರಾಮದ 19ನೇ ಶತಮಾನದ ಆದಿಯಲ್ಲಿ ಜನಿಸಿ 21ನೇ ಶತಮಾನದ ಆರಂಭಕ್ಕೆ ತಮ್ಮ ಇಹಯಾತ್ರಿಯನ್ನ ಮುಗಿಸಿ ಬದುಕಿನಲ್ಲಿ ಸತ್ಯ, ನಿಷ್ಠೆ, ತ್ಯಾಗ, ಪರಮ ಪ್ರೇಮವನ್ನ ಮೊದಲು ಮಾಡಿಕೊಂಡು ಅನೇಕ ಆದರ್ಶಗಳನ್ನ ಅಳವಡಿಸ್ಕೊಂಡು ಒಬ್ಬ ಸಾಮಾನ್ಯ ಗೃಹಸ್ಥರಂತೆ ಹೊಲ ಮನೆ ಮಕ್ಕಳು ಬಂಧು ಬಳಗ ಇವೆಲ್ಲ ಭಾರವನ್ನ ಹೊತ್ಕೊಂಡು ದನವನ್ನ ಕಾಯ್ಕೊಂಡು ಕೃಷಿ ಕಾರ್ಯವನ್ನ ಮಾಡಿಕೊಂಡು ಆದರ್ಶಮಯ ಆಧ್ಯಾತ್ಮಿಕ ಜೀವನವನ್ನ ಸಾಗಿಸುತ್ತಾ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದಂತಹ ಒಂದು ಮಹಾನ್ ಚೇತನ ಕೆಂಚಾವಧೂತ. ಅವರ ಬಗ್ಗೆ ಇವತ್ತಿನ ಸತ್ಸಂಗದಲ್ಲಿ ಸವಿವರವಾಗಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ದೇವಿಯ ಪ್ರಾರ್ಥನೆಯನ್ನ ಶ್ರೀಮತಿ ನಿರ್ಮಲಾ ರಾಮರಾಮ್ ಅವರು ಮಾಡ್ತಾರೆ. ದೇವಿಯ ಪ್ರಾರ್ಥನೆ ಆದ್ಮೇಲೆ ಕೆಂಚಾವಧೂತರ ಕಿರುಪರಿಚಯ ಆಗುತ್ತೆ. ಕಿರುಪರಿಚಯ ಆದ್ಮೇಲೆ ಅವರ ವಂಶಸ್ಥರಾಗಿರ್ತಕ್ಕಂತಹ ಕೆಂಚಪ್ಪ ಅವರು ಅವರ ವಿಚಾರಧಾರೆಗಳನ್ನ ನಿಮ್ಮೆಲ್ಲ ವರ್ಗದವರಿಗೂ ತಿಳಿಸ್ಕೊಡ್ತಾರೆ. ಈಗ ದೇವಿಯ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ನಮಾಮಿ ಶಾರದಾಂ ದೇವಿ ಅಜ್ಞಾನ ತಿಮಿರಾಪಗಾಂ ಭಕ್ತಾಭೀಷ್ಟ ಪ್ರದಾನಾಯ ಶೃಂಗಾದ್ರಿ ನಿಲಯಾಂ ಸದಾ ಶೃಂಗೇರಿ ನಿಲಯೇ ಶಾರದಾಂ ದೇವಿ ತುಂಗಾತೀರವಿ ಹಾರಿಣಿ ವರದೆ ಶೃಂಗೇರಿ ನಿಲಯೇ ಶಾರದಾಂ ದೇವಿ ತುಂಗಾತೀರವಿ ಹಾರಿಣಿ ವರದೆ ಶೃಂಗೇರಿ ನಿಲಯೇ ಮಂಗಳಾಂಗಿ
ಮಧುಕೈಟಭಮರ್ದಿನಿ ಮಂಗಳಾಂಗಿ ಮಧುಕೈಟಭಮರ್ದಿನಿ ಸಂಗೀತ ಪ್ರಿಯೆ ನಾರದ ಜನನಿಯೇ ಮಂಗಳಾಂಗಿ ಮಧುಕೈಟಭಮರ್ದಿನಿ ಸಂಗೀತ ಪ್ರಿಯೆ ನಾರದ ಜನನಿ ಶೃಂಗೇರಿ ನಿಲಯೇ ಶಾರದಾಂ ದೇವಿ ತುಂಗಾತೀರ ವಿಹಾರಿಣಿ ವರದೆ ಶೃಂಗೇರಿ ನಿಲಯೇ ವೀಣಾ ಪುಸ್ತಕ ಮಾಲಾಧಾರಿಣಿ ದಾನವ ಕುಲ ಹಾರಿಣಿ ನಾರಾಯಣಿ ವೀಣಾ ಪುಸ್ತಕ ಮಾಲಾಧಾರಿಣಿ ದಾನವ ಕುಲ ಹಾರಿಣಿ ನಾರಾಯಣಿ ಭಾನುಕೋಟಿ ಸಮ तेज प्रकाशिनी भानुकोटि सम तेज प्रकाशिनी आनंदामृत वर्षिणी जननी भानुकोटि सम तेज प्रकाशिनी आनंदामृत वर्षिणी जननी शृंगेरी निलये शारदा देवी ತುಂಗಾತೀರವಿಹಾರಿಣಿ ವರದೆ ಶೃಂಗೇರಿ ನಿಲಯೇ ಯಾರು ಆಡ್ತಾರೋದು ಕಾಣ್ಬೇಕು, ಕಾಣ್ಬೇಕು ಕಾಣ್ತಾ ಇಲ್ಲ. ಧನ್ಯವಾದ. ದೇವಿಯ ಪ್ರಾರ್ಥನೆ ಮಾಡಿದಂತಹ ಶ್ರೀಮತಿ ನಿರ್ಮಲಾ ರಾಮ್ರವರವರಿಗೆ ಕೃತಜ್ಞತೆಗಳು. ಕೆಂಚಾವಧೂತರು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಗಡಿಗ್ರಾಮ ಆದಂತಹ ಕೊಳಲಾಳು ಇಲ್ಲಿ ಜನಿಸ್ತಾರೆ. ಈ ಕೊಳಲಾಳು ಅನ್ನುವಂತಹ ಗ್ರಾಮ ಹಿರಿಯೂರು ತಾಲೂಕಿನ ಸೆರಗಿಗೆ ಅಂಟಿಕೊಂಡಿದೆ. ಈ ಹಳ್ಳಿಯ ಎಲ್ಲ ವ್ಯವಹಾರಗಳು ನಡೀತಕ್ಕಂಥದ್ದು ಹಿರಿಯೂರು ತಾಲೂಕಿನಲ್ಲಿಯ. ಹಿಂದೆ ಗ್ರಾಮದಲ್ಲಿ ಒಂದು ಕೊಳ ಇತ್ತಂತೆ. ಅದರ ಪಕ್ಕದಲ್ಲೇ ಆಳ್ ಎನ್ನುವ ಒಂದು ಜನ ವಸತಿ ಪ್ರದೇಶ ಇದ್ದುದರಿಂದ ಇದನ್ನ ಕೊಳಹಾಳ್ ಅನ್ನುವಂತಹ ಹೆಸರು ಬರುತ್ತೆ ಈ ಪ್ರದೇಶಕ್ಕೆ. ಅದು ಮುಂದೆ ಅಪಭ್ರಂಶವಾಗಿ ಜನರ ಬಾಯಲ್ಲಿ ಕೊಳಾಳು ಆಯ್ತು ಅನ್ನುವಂಥದ್ದು ಇತಿಹಾಸಕಾರರು ಹೇಳುವಂಥದ್ದು. ಈ ಊರಿನ ಈಶಾನ್ಯ ಭಾಗಕ್ಕೆ ಕೆಂಚಾವಧೂತರ ಸಮಾಧಿ ಬರುತ್ತೆ. ಕೆಂಚಾವಧೂತರ ಜನನ ಯಾರಿಗೂ ಕೂಡ ತಿಳಿಯಲ್ಲ, ಅಂದಾಜಿಲ್ಲ. ಬಹುಶಃ ಒಂದು ಲೆಕ್ಕಾಚಾರದಲ್ಲಿ 1870 ಸುಮಾರಿಗೆ ಕೆಂಚಾವಧೂತರು ಹುಟ್ಟಿರಬೇಕು. ಹುಟ್ಟ ಹೆಸರು ದೊಡ್ಡ ಕೆಂಚಪ್ಪ. ತಂದೆ ತಾಯಂದ್ರು ಹಿರಿಯೂರು ತಾಲೂಕಿನ ವಾಣಿ ವಿಲಾಸಪುರ ಸಮೀಪದ ಬರಮಗಿರಿ ಅನ್ನುವಂತಹ ಊರಿನವರು. ತಂದೆ ಮಾರಪ್ಪ, ತಾಯಿ ಚೆನ್ನಮ್ಮ. ಇವರು ವೀರಶೈವ ಮತಕ್ಕೆ ಸೇರಿರ್ತಕ್ಕಂಥವ್ರು. ಸರಿ ಸುಮಾರು 150 ವರ್ಷಗಳ ಹಿಂದೆ ಬಂದಂತಹ ಭೀಕರ ಬರಗಾಲದಲ್ಲಿ ಅವರ ಮನೆತನದಲ್ಲಿ ಬಂದ ಪಶುಪಾಲನೆಯನ್ನ ಬಿಟ್ಟು ಮನೆ ದೇವರಾದ ಕಣಿವೆ ಮಾರಕ್ಕನ ಸೂಚನೆಯ ಮೇರೆಗೆ ಕೊಳಹಾಳಿಗೆ ಬಂದು ಇವರ ಪೂರ್ವಜರು ನೆಲೆಸ್ತಾರೆ. ಕೆಂಚಪ್ಪ, ಅವಧೂತ ಕೆಂಚಪ್ಪ ಅವರು ಇಲ್ಲಿಯೇ ಹುಟ್ಟುತ್ತಾರೆ. ಇವರಿಗೆ ಇಬ್ಬರು ಅಣ್ಣ ತಮ್ಮಂದರು, ಹೊಳೆಯಪ್ಪ ಮತ್ತು ಕರಿಯಪ್ಪ ಅನ್ನುವಂತ ಹೆಸರು ಅವರದ್ದು. ಅವಧೂತ ಕೆಂಚಪ್ಪ ಅವರ ತಂದೆ ತಾಯಿಗಳಲ್ಲಿ ಮತ್ತು ಗುರು ಹಿರಿಯರಲ್ಲಿ ಶ್ರದ್ಧಾಭಕ್ತಿಯನ್ನ ಉಳ್ಳವರಾಗಿರ್ತಾರೆ. ಅವರು ನಿದ್ರೆ ಮಾಡುವಾಗ್ಲೂ ಕೂಡ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ರಂತೆ. ಒಂದ್ಸಾರಿ ತಂದೆಗೆ ಕೇಳ್ತಾರಂತೆ, ಪರಮಾತ್ಮನನ್ನ ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ಆಗ ಅವರ ತಂದೆ ಹೇಳ್ತಾರಂತೆ, ಆರೂಪ, ಸ್ವಾರೂಪ, ಗುರುರೂಪ ಎನ್ನುವಂತಹ 3 ವಿಧಗಳಿದೆ ದೇವರನ್ನ ನೋಡ್ಬೇಕಾದ್ರೆ.
ಇದನ್ನ ಅರ್ಥಕೊಂಡ್ರೆ ದೇವರ ಸಾಮೀಪ್ಯದ ಅನುಭವ ದೊರಕ್ತದೆ ಅಂತಂದ್ರಂತೆ. ಇವರಿಗೆ ಚಿಕ್ಕಂದಿನಲ್ಲಿ ಹಸುಗಳನ್ನ, ಮೇಕೆಗಳನ್ನ, ಕುರಿಯನ್ನ ಕಾಯ್ತಕ್ಕಂಥದ್ದೇ ಇವರ ಕಾಯಕ ಆಗಿರುತ್ತೆ. ಯಾವ ಶಾಲೆಗೂ ಕೂಡ ಹೋಗಿರ್ತಕ್ಕಂಥವರಲ್ಲ. ಅನಕ್ಷರಸ್ಥ ಅನ್ಬೇಕು ಹೊರತು ಇವರನ್ನ ಅವಿದ್ಯಾವಂತ ಅನ್ಲಿಕ್ಕೆ ಆಗಲ್ಲ. ದಯವಿಟ್ಟು ಕಮಲಾನಾಭ ಅವರು ದಯವಿಟ್ಟು ಲೆಫ್ಟ್ ಆಗಿ, ನಾನು 3-4 ಸಾರಿ ನಿಮ್ಮನ್ನ ರಿಮೂವ್ ಮಾಡಿದ್ದೀನಿ, ಆದ್ರೂ ನೀವು ಮತ್ತೆ ಲೆಫ್ಟ್ ಆಗಿ ಜಾಯಿನ್ ಆಗ್ತಾ ಇದ್ರೆ ಡಿಸ್ಟರ್ಬ್ ಆಗ್ತಾ ಇದೆ, ನಮ್ಗೆ ತೊಂದರೆ ಆಗ್ತಾ ಇದೆ ನಿಮ್ಮಿಂದ. ನಾನು ರಿಮೂವ್ ಮಾಡಿದ್ದೀನಿ ನಿಮ್ಮನ್ನ 3 ಸಾರಿ. ದಯವಿಟ್ಟು ಲೆಫ್ಟ್ ಆಗಿ ಇಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಚಿಕ್ಕಂದಿನಲ್ಲೇ ಇವರಿಗೆ ಕೆಲವು ಜನ್ಮಜಾತ ಸಿದ್ಧಿಗಳು ಉಂಟಾಗಿರುತ್ತೆ. ಮುಂಜಾನೆ ಎದ್ದು ಕೈಕಾಲನ್ನ ತೊಳೆದು ಹಣೆಗೆ ವಿಭೂತಿಯನ್ನ ಧರಿಸಿ ತಂದೆ ತಾಯಿಗಳಿಗೆ ನಮಸ್ಕಾರವನ್ನ ಮಾಡಿ ಹೊರಗಡೆ ಹೊರಡ್ತಾ ಇದ್ರಂತೆ. ಕೊಳಾಳು ಗ್ರಾಮಕ್ಕೆ 5-6 ಕಿಲೋಮೀಟರ್ ದೂರದಲ್ಲಿ ಸಿದ್ದಪ್ಪನ ವಜ್ರ ಎನ್ನುವಂತಹ ಒಂದು ಬೆಟ್ಟ ಇದೆ, ತಪ್ಪಲು ಪ್ರದೇಶ ಇದೆ. ಇಲ್ಲಿ ಬಸವನ ಹೊಳೆ, ನವಿಲು ಮರಡಿ, 3 ಮರಡಿ ಬೈಲು, ಒಡ್ಡಿನ ಹೊಳೆ ಎನ್ನುವಂತಹ ಸುಂದರ ಪ್ರದೇಶಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಅಲ್ಲಿ ಆ ಪ್ರದೇಶದಲ್ಲಿ ಅವಧೂತ ಕೆಂಚಪ್ಪ ಅವರು ಕುರಿಯನ್ನ ಕಾಯ್ತಾ ಶಿವಧ್ಯಾನದಲ್ಲಿ ಮಗ್ನರಾಗ್ತಾ ಇದ್ರಂತೆ. ಇಲ್ಲಿಗೆ ಜನಸಾಮಾನ್ಯರು ಸಾಮಾನ್ಯವಾಗಿ ಯಾರು ಕೂಡ ಹೋಗ್ತಾ ಇರ್ಲಿಲ್ವಂತೆ. ಯಾಕೆಂದ್ರೆ ಆ ಪ್ರದೇಶ ಕಾಡು ಗಂಟಿಗಳ ಬೆಟ್ಟದ ತಪ್ಪಲಿನ ಪ್ರದೇಶ. ಇದು ಒಂದು ಕಾಲಕ್ಕೆ ಭಯಂಕರವಾದ ಕಾಡೇ ಆಗಿತ್ತು ಅಂತ ಅಲ್ಲಿಯ ಸ್ಥಳೀಕರು ಹೇಳ್ತಾರೆ. ಹಾಗಾಗಿ ಅಲ್ಲಿಯ ಸ್ಥಳದಲ್ಲಿ, ಅಲ್ಲಿಯ ಒಂದು ಗುಹೆಯಲ್ಲಿ ಕೆಂಚಪ್ಪ ಅವರು ಧ್ಯಾನಸ್ಥರಾಗಿ ಹಠಯೋಗ ಸಾಧನೆಯನ್ನ ಮಾಡ್ತಾ ಇದ್ರಂತೆ. ಹಂಪಿ ಕ್ಷೇತ್ರದ ಬಳಿಯ ಕಾಳಘಟ್ಟ ಎಂಬಲ್ಲಿ ತಪಸ್ಸು ಮಾಡ್ಕೊಂಡಿರ್ತಂತಹ ಹಠಯೋಗ ದಲ್ಲಿ ಸಿದ್ಧಿಯನ್ನ ಪಡ್ಕೊಂಡಿದ್ದಂತಹ ರುದ್ರಮುನಿ ಎನ್ನುವಂತಹ ಅವಧೂತರು ಇರ್ತಾರೆ. ಈ ರುದ್ರಮುನಿ ಎನ್ನುವಂತಹ ಅವಧೂತರು ಸಿದ್ದಪ್ಪನ ವಜ್ರದ ಬಳಿಗೆ ಬಂದು ಕೆಂಚಪ್ಪನಿಗೆ ಅನುಗ್ರಹ ಮಾಡ್ತಾರಂತೆ. ರುದ್ರಮುನಿ ಅವರು ಕೂಡ ಅಪೂರ್ವ ಸಾಧಕರು. ಬಾಹ್ಯ ಪ್ರಪಂಚದ ಒಡನಾಟ ಬೇಸರ ಆದಾಗ ಅವರು ತಮ್ಮ ಜೋಳಿಗೆಯಲ್ಲಿ ನಾಗರಾವನ್ನ ಇಟ್ಕೊಂಡಿರ್ತಿದ್ರಂತೆ. ತಮ್ಮ ಜೋಳಿಗೆಯಲ್ಲಿ, ಆ ಜೋಳಿಗೆಯಲ್ಲಿ ಇಟ್ಟಿರಿದಂತಹ ನಾಗರಾವನ್ನ ತನ್ನ ನಾಲಿಗೆಗೆ ಕಚ್ಚಿಸ್ಕೊಂಡು ಆ ಘೋರ ವಿಷದ ಮತ್ತಿನಲ್ಲಿ ಗಂಟೆಗಟ್ಟಲೆ ಸಮಾಧಿಸ್ಥರಾಗಿ ಇರ್ತಾ ಇದ್ರಂತೆ. ಕೆಂಚಪ್ಪ ಅವಧೂತರ ಗುರುಗಳಾಗಿದ್ದಂತಹ ರುದ್ರಮುನಿ ಅವಧೂತರು. ಕೆಂಚಪ್ಪ ಅವರಿಗೆ ರುದ್ರಮುನಿ ದೇಶಿಕರಿಂದ ಬಹು ಸಮರ್ಥವಾಗಿ ಲೌಕಿಕ ಪಾರಮಾರ್ಥಿಕ ವಿದ್ಯೆ ಬರುತ್ತೆ. ಇದು ಅವರ ಸಾಧನೆಗೆ ಮೆರಗನ್ನ ತಂದುಕೊಡುತ್ತೆ. ಮುಂದೆ ಜನರಿಂದ ಕೆಂಚಾವಧೂತರು ಅಂತ ಪ್ರಸಿದ್ಧಿಯನ್ನ ಪಡ್ಕೋತಾರೆ. ಕೆಂಚಾವಧೂತರು ಪ್ರತಿನಿತ್ಯ ದನ ಕುರಿಗಳನ್ನ ಬೆಟ್ಟದ ತಪ್ಪಲಿಗೆ ಹೊಡ್ಕೊಂಡು ಹೋಗುವಂಥದ್ದು, ಅಲ್ಲಿ ಸ್ವಲ್ಪ ಹೊತ್ತು ತಮ್ಮ ಸಾಧನೆಯನ್ನ ಮಾಡಿಕೊಂಡು ಮತ್ತೆ ಮರಳಿ ಮನೆಗೆ ಬರುವಂಥದ್ದು ಇದು ಅವರ ಕಾಯಕ ಆಗಿತ್ತು. ಆ ಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯನ್ನ ಬಿಟ್ರೆ ಬಹುಶಃ ನನ್ನ ಪ್ರಕಾರ ಹೆಚ್ಚಿನ ಪವಾಡಗಳನ್ನ ಮಾಡಿರುವಂತವ್ರು ಕೆಂಚಾವಧೂತರೇ ಇರಬೇಕು ಅಂತ ನನ್ನ ಅನಿಸಿಕೆ. ಕುಂಬಾರು ಹುಳು ಕೆಸರಿನಲ್ಲಿ ಇದ್ರೂ ಕೂಡ ಅಂಟಿಯು ಅಂಟದಂತೆ ಇರುವಂತೆ ಕೆಂಚಾವಧೂತರು ಕೂಡ ಸಂಸಾರದಲ್ಲಿ ಇದ್ರೂ ಕೂಡ ಸಂಸಾರಕ್ಕೆ ಅಂಟಿಕೊಳ್ಳದರ ಅವಧೂತ ಪರಂಪರೆಯ ಸಾಧಕರಾಗಿದ್ರು. ಆದರೆ ಸನ್ಯಾಸಿಯಂತೆ ಬದುಕಿದಂಥವರು. ಇವರ ಹೆಂಡತಿ ಹೆಸರು ಹುಚ್ಚಮ್ಮ. ಇವರಿಗೆ 5 ಗಂಡು ಮಕ್ಕಳು, ರುದ್ರಪ್ಪ, ಗೂಳಪ್ಪ, ತಿಪ್ಪಣ್ಣ, ಮಾರಪ್ಪ, ಲಿಂಗಪ್ಪ ಅನ್ನುವಂತ 5 ಜನ ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು, ಬೈರಮ್ಮ ಮತ್ತು ಕೆಂಚಮ್ಮ ಅನ್ನುವಂತ 2 ಹೆಣ್ಣು ಮಕ್ಕಳು. ಬೈರಮ್ಮ ತನ್ನ ಸೋದರಳಿಯನಿಗೆ ಮದುವೆಯನ್ನ ಮಾಡಿ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಇನ್ನೊಬ್ಳು ಮಗಳಾಗಿರ್ತಕ್ಕಂಥ ಕೆಂಚಮ್ಮನನ್ನ ಗೂಳಿ ಹೊಸಳ್ಳಿಯ ಮಧುರೈ ಅಜ್ಜಪ್ಪನವರಿಗೆ ಮದುವೆಯನ್ನ ಮಾಡಿಕೊಟ್ಟಿರ್ತಾರೆ. ಉಳಿದ ಗಂಡು ಮಕ್ಕಳನ್ನ ಹತ್ತಿರದ ಸಂಬಂಧಿಕರಲ್ಲಿ ಮದುವೆಯನ್ನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವತ್ತಿಗೂ ಕೂಡ ಅವರ ವಂಶಸ್ಥರು ಕೊಳಾಳ್ನಲ್ಲಿದ್ದಾರೆ. ಇವರ ಮೊಮ್ಮಕ್ಕಳು ಮರಿಮಕ್ಕಳು ಇದ್ದಾರೆ ಎನ್ನುವಂಥದ್ದು. ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾ ಇದ್ದಂತಹ ಕೆಂಚಾವಧೂತರ ನಡವಳಿಕೆಗಳು ಮೇಲ್ನೋಟಕ್ಕೆ ಲೋಕ ವಿರುದ್ಧ ಅನಿಸಿದ್ರು ಕೂಡ ಆಂತರ್ಯದಲ್ಲಿ ಅದಮ್ಯ ಲೋಕ ಪ್ರೇಮವೇ ಅದರಲ್ಲಿ ಇರ್ತಾ ಇತ್ತು. ಅಸಂಖ್ಯಾತ ಶಿಷ್ಯರು, ಭಕ್ತರು ಇವರನ್ನ ಹಿಂಬಾಲಿಸ್ತಾ ಇದ್ರು. ಕೆಲವೊಬ್ಬರನ್ನ ನಿಷ್ಕರುಣವಾಗಿ ದ್ವೇಷವನ್ನ ಮಾಡ್ತಾ ಇದ್ರಂತೆ ಇವರು. ಇಂತಹ ಕೆಲವರು ಒಟ್ಟಿಗೆ ಸೇರಿ ಕೆಂಚಪ್ಪನವರು ಸಂಪ್ರದಾಯಕ್ಕೆ ವಿರುದ್ಧವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸಮಾಜದ ಐಕ್ಯತೆಗೆ ಭಂಗ ತರ್ತಾ ಇದ್ದಾರೆ ಅಂತ ಆರೋಪಿಸಿ ಕೋರ್ಟ್ಗೆ ಆಗಿನ ಕಾಲದಲ್ಲೇ ಮೊಕದ್ದಮೆ ಹೂಡಿದ್ರಂತೆ.
ಇವರಿಗೆ ನ್ಯಾಯಾಲಯದಿಂದ ನೋಟಿಸ್ ಬರುತ್ತಂತೆ. ನೋಟಿಸ್ ಬಂದಾಗ ಇವರು ಕೋರ್ಟ್ಗೆ ಹಾಜರಾಗ್ತಾರಂತೆ. ಹಾಜರಾಗಿ ಮ್ಯಾಜಿಸ್ಟ್ರೇಟ್ ಅವರಿಗೆ ಒಂದು ಪತ್ರವನ್ನ ಕೊಡ್ತಾರಂತೆ. ಆ ಪತ್ರದ ಒಕ್ಕಣೆ ಯಾವ ರೀತಿ ಇತ್ತಪ್ಪ ಅಂದ್ರೆ, ಅದ್ರಲ್ಲಿ ಬರ್ದಿರ್ತಾರಂತೆ ಅವಧೂತರು. ಅದ್ರಲ್ಲಿ ಬರ್ದಿರ್ತಾರಂತೆ, ಓಂ ಶ್ರೀ ಗುರುವೇ ನಮಃ. ಜ್ಞಾನಾರ್ಜಿ ದೇಶವಿಲ್ಲದ ಜಿಲ್ಲೆ, ಗ್ರಾಮವಿಲ್ಲದ ತಾಲೂಕು, ರೂಪು ನಾಮವಿಲ್ಲದ ಜಗದ್ಭರಿತ ಮಹಾರಾಜರಿಗೆ ಶಾಲಿವಾಹನ ಶಕೆ 21,600ಕ್ಕೆ ಸರಿಯಾದ ಮಹಾ ತಾರೀಕು 216ರಲ್ಲೂ ಮಾನವಿಲ್ಲದ, ಹೀಗೆ ಬರ್ದಿರ್ತಾರಂತೆ. ಇದಕ್ಕೆ ಸಾಕ್ಷಿಗಳಿಲ್ಲ, ದೇಹ ಇಲ್ದೇ ಇರ್ತಕ್ಕಂಥವನು, ರೂಪ ಇಲ್ದೇ ಇರ್ತಕ್ಕಂಥವನು, ನಾಮ ಇಲ್ದೇ ಇರ್ತಕ್ಕಂಥವನು, ನಿಂತರೆ ನೆರಳಿಲ್ಲದವನು ಅಂತ ಉಲ್ಲೇಖವನ್ನ ಮಾಡಿ ಪತ್ರವನ್ನ ಬರ್ದಿರ್ತಾರಂತೆ. ಈ ಪತ್ರವನ್ನ ಮ್ಯಾಜಿಸ್ಟ್ರೇಟ್ ಅವರು ನೋಡಿ ಕೆಂಚಾವಧೂತರ ವ್ಯಕ್ತಿತ್ವವನ್ನ ತಿಳ್ಕೊಂಡು ನ್ಯಾಯಾಲಯದಲ್ಲಿ ಅವರ ಕೇಸನ್ನು ವಜಾ ಮಾಡ್ತಾರಂತೆ. ಕೆಂಚಾವಧೂತರು ಅಸಾಮಾನ್ಯ ಯೋಗಿಗಳು ಅನ್ನೋದಕ್ಕೆ ಈಗ ನಾನು ಹೇಳಿಕೊಟ್ಟಿರುವಂತ ಕೆಲವು ದೃಷ್ಟಾಂತಗಳು ಪುಷ್ಟೀಕರಿಸುತ್ತೆ. ಕೋರ್ಟ್ನಿಂದ ಖುಲಾಸೆ ಆದ್ಮೇಲೆ ಇವರಿಗೆ ಕೆಲವರು ಏನಾದ್ರೂ ಮಾಡಿ ಇವರನ್ನ ಕೊಲ್ಲೇಬೇಕು ಅಂತ ಸಂಚನ ಮಾಡ್ತಾರಂತೆ. ಕಜ್ಜಾಯದಲ್ಲಿ ವಿಷವನ್ನ ಬೆರೆಸಿ ತಿನ್ನಿಸಿದ ಪ್ರಸಂಗವೂ ಕೂಡ ಬರುತ್ತೆ. ಕೆಂಚಾವಧೂತರಿಗೆ ಈ ಮರ್ಮ ಗೊತ್ತಾಗಿ, ನಾನೀಗ ಆ ವಿಷದ ಕಜ್ಜಾಯವನ್ನ ತಿಂತೇನೆ, ಪರಿಣಾಮ ವಿಪರೀತ ಆಗತ್ತೆ, ನೀವು ನನ್ನನ್ನ ದೂರಬೇಡಿ ಅಂತ ಹೇಳ್ತಲೇ ಆ ವಿಷದ ಕಜ್ಜಾಯವನ್ನ ಬಾಯಿಗಿಟ್ಕೊಂಡ್ಬಿಡ್ತಾರಂತೆ. ಈ ವಿಷದ ಕಜ್ಜಾಯವನ್ನ ತಂದು ಕೊಟ್ಟಂತಹ ಪಂಡಿತರು ನೆಲಕ್ಕೆ ಬಿದ್ದು ರಕ್ತವಾಂತಿಯನ್ನ ಮಾಡ್ಕೊಂಡು ಒದ್ದಾಡಿದ್ರು ಅಂತ ಆ ಭಾಗದಲ್ಲಿ ಒಂದು ಕತೆ. ಅದಾದ್ಮೇಲೆ ಕೆಂಚಾವಧೂತರು ಕರುಣೆಯಿಂದ ಮನ್ನಿಸ್ತಾರೆ, ವಿಷದ ಕಜ್ಜಾಯವನ್ನ ಹೊರಕ್ಕೆ ಉಗುಳುತ್ತಾರೆ. ಉಗುಳಿದ ಮೇಲೆ ಆ ಪಂಡಿತನಿಗೆ ಬಾಧೆ ನಿವಾರಣೆ ಆಯಿತು ಅನ್ನುವಂಥದ್ದು ಆ ಭಾಗದಲ್ಲಿ ಇರುವಂತ ಕತೆ. ಇವರ ಗುರುಗಳಾಗಿದ್ದಂತಹ ರುದ್ರಮುನಿ ಗುರುಗಳು ಹಂಪಿಯ ಕಾಳಗಟ್ಟದಲ್ಲಿ ಇದ್ದದ್ದು ಸರಿಯಷ್ಟೇ, ಆದ್ರೂ ಕೂಡ ಅವರು ಮಹಾನ್ ಯೋಗಿಗಳೇ ಆಗಿರ್ತಾರೆ. ಅವರ ಬಳಿ ಹಲವಾರು ಅವರೇ ಬರ್ದಿರ್ತಕ್ಕಂತಹ ಗ್ರಂಥ ಸಾಹಿತ್ಯ, ಆಧ್ಯಾತ್ಮ ಸಂಬಂಧಪಟ್ಟಿರ್ತಕ್ಕಂಥ ಒತ್ತಿಗೆಗಳು ಇರುತ್ತೆ. ರುದ್ರಮುನಿಗಳ ದೇಹಾಂತ್ಯ ಸಮೀಪ ಆಗುವಂತಹ ಸಂದರ್ಭದಲ್ಲಿ ಅವರ ಶಿಷ್ಯರನ್ನ ಕರೆದು ಹೇಳ್ತಾರೆ, ಬಿಳಿ ಜೋಳವನ್ನ ಕೈಯಲ್ಲಿ ಕೊಟ್ಟು, ಅವರ ಕೈಯಲ್ಲಿ ಬಿಳಿ ಜೋಳ ಇರುತ್ತೆ, ಅದನ್ನ ಕೈಯಲ್ಲಿ ಕೊಟ್ಟು, ಯಾರು ಇದನ್ನ ನಾನು ದೇಹವನ್ನ ಬಿಟ್ಟ ಮೇಲೆ ನನ್ನ ಗದ್ದಿಗೆಯ ಮೇಲೆ ಎರಚಿದಾಗ ಆ ಬಿಳಿ ಜೋಳ ಸಿಡಿದು ಅರಳಾಗುತ್ತೋ ಅವರಿಗೆ ನನ್ನ ಬಳಿ ಇರ್ತಕ್ಕಂಥ ಗ್ರಂಥಗಳೆಲ್ಲವನ್ನ ನೀವು ಕೊಡ್ಬೇಕು ಅಂತಂತಾರಂತೆ. ಅದೇ ರೀತಿ ರುದ್ರಮುನಿಗಳ ದೇಹಾಂತ್ಯ ಆಗತ್ತೆ. ದೇಹಾಂತ್ಯ ಆದ್ಮೇಲೆ ಈ ಸುದ್ದಿ ಕೆಂಚಾವಧೂತರಿಗೆ ಗೊತ್ತಾಗತ್ತೆ. ಕೆಂಚಾವಧೂತರಿಗೆ ಗೊತ್ತಾದಾಗ ರುದ್ರಮುನಿಗಳ ಸಮಾಧಿ ಬಳಿಗೆ ಅವರು ಹೋಗ್ತಾರೆ. ರುದ್ರಮುನಿಗಳ ಸಮಾಧಿ ಬಳಿ ಹೋಗಿ ಕೆಂಚಾವಧೂತರು ಬಿಳಿ ಜೋಳದ ಮುಷ್ಟಿಯನ್ನ ಕೈಯಲ್ಲಿ ಹಿಡ್ಕೊಂಡು ಸಮಾಧಿ ಮೇಲೆ ಎರಚ್ತಾರಂತೆ. ಅವ್ರು ಎರಚಿದಾಗ ಅವು ನೂರಾರಾಗಿ ಸಿಡಿದು ಅರಳಾಗ್ತವಂತೆ. ಇವರು ಬರುವ ಮೊದಲೇ ಉಳಿದ ಶಿಷ್ಯರು ಜೋಳ ಎರಚಿದ್ರು ಕೂಡ ಅರಳಾಗಿರ್ಲಿಲ್ವಂತೆ. ಆದರೆ ಸಮಾಧಿ ಹೊಂದಿದ 2 ದಿನದ ನಂತರ ಬಂದು ಕೆಂಚಾವಧೂತರು ಜೋಳವನ್ನ ಎರಚಿ ಪವಾಡವನ್ನ ಮಾಡ್ತಾರೆ. ಇದಾದ್ಮೇಲೆ ರುದ್ರಮುನಿಗಳ ಎಲ್ಲ ಗ್ರಂಥಗಳನ್ನ ಕೆಂಚಾವಧೂತರು ಕೊಳಾಳಿಗೆ ತಂದ್ರು ಅಂತ ಅನ್ನುವಂತ ಮಾಹಿತಿ ಸಿಗುತ್ತೆ. ಈಗಲೂ ಕೂಡ ಅವು ಅವರ ವಂಶಿಕರ ಮನೆಯಲ್ಲಿವೆ. ಅವನ್ನ ಪ್ರತಿ ವರ್ಷ ದಸರಾ ಸಮಯದಲ್ಲಿ ಅದನ್ನ ಹೊರ ತೆಗೆದು ಸರಸ್ವತಿ ಪೂಜೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಈ ಗ್ರಂಥಗಳಲ್ಲಿ ದೇವಿ ಮಹಾತ್ಮೆ, ಅನುಭವಾಮೃತ, ಜ್ಞಾನ ಸಿಂಧು, ನಿಜಗುಣರ ಹಳೆಯ ಮುದ್ರಣ ಅಥವಾ ಕೈಬರಹಗಳು ಇರಬೇಕು ಅನ್ನುವಂಥದ್ದು ಒಂದು ಮಾಹಿತಿ. ಕೆಂಚಾವಧೂತರ ಪವಾಡಗಳು ಹಲವಾರು ಇದಾವೆ. ಕೊಳಾಳು ಸಮೀಪದ ತೇಕಲವಟ್ಟಿ ಅನ್ನುವಂತಹ ಗ್ರಾಮಕ್ಕೆ ಭೀಕರ ಕ್ಷಾಮ ಬಂದಿರುತ್ತಂತೆ. ಆ ಸಂದರ್ಭದಲ್ಲಿ ಕೆಂಚಾವಧೂತರು ಅಲ್ಲಿಗೆ ಹೋಗ್ತಾರಂತೆ. ಅಲ್ಲಿಗೆ ಹೋದಾಗ ತುಂಡು ರೊಟ್ಟಿ ಸಿಗದಂತಹ ಪರಿಸ್ಥಿತಿಯನ್ನ ಕಂಡು ಆಗ ಅವರು ಹರಿಜನ ಅಂತ ನಾವೇನ್ ಕರಿತೀವಿ, ಹರಿಜನ ಕೇರಿಗೆ ಹೋಗಿ ಅಲ್ಲಿ ಒಬ್ಬ ಹೆಣ್ಣು ಮಗಳೊಬ್ಳು ತನಗೆ ಸಿಕ್ಕ ಪಾವಿನಷ್ಟು ಜೋಳದಲ್ಲಿ 3 ರೊಟ್ಟಿಯನ್ನ ಮಾಡಿರ್ತಾಳಂತೆ. ಆ 3 ರೊಟ್ಟಿಯನ್ನ ಕೆಂಚಾವಧೂತರು ಪಡ್ಕೊಂಡು ಯಾರ್ಯಾರು ಸಿಗ್ತಾರೆ ಎಲ್ಲರಿಗೂ ಕೂಡ ಆ ರೊಟ್ಟಿಯನ್ನ ಚೂರು ಚೂರು ಮಾಡಿ ಊರಿಗೆಲ್ಲ ಹಂಚಿಬಿಡ್ತಾರಂತೆ. ಆದರೆ ಅವರ ಕೈಯಲ್ಲಿದ್ದ ರೊಟ್ಟಿ ಮುಗಿಯೋದಿಲ್ವಂತೆ, ಊರಿಗೆಲ್ಲ ಹಂಚಿದ್ರು ಕೂಡ. ಈ ಪವಾಡಗಳು ಮಾನುಷ ಕೇಂದ್ರಿತವಲ್ಲ, ಮನುಷ್ಯರು ಮಾಡ್ಲಿಕ್ಕಾಗಲ್ಲ ಅನ್ನುವಂಥದ್ದು, ಯೋಗ ಕೇಂದ್ರಿತವಾಗಿರುವಂಥದ್ದು ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇವರು ಸ್ವಯಂ ಅವಧೂತರಲ್ಲ. ಇವರಿಗೆ ಕೆಂಚಾವಧೂತ ಅಂತೇಳಿ ಕರೆದಂತವ್ರು, ಆಶೀರ್ವಾದ ಮಾಡಿದಂಥವ್ರು ಚಿತ್ರದುರ್ಗ ಬೃಹನ್ಮಠದ ಮುರುಘರಾಜೇಂದ್ರ ಸ್ವಾಮಿಗಳು ಅನ್ನುವಂಥದ್ದು ಪ್ರತೀತಿ. ಪ್ರತಿ ಶಿವರಾತ್ರಿ ಕಾಲದಲ್ಲಿ ಹೊಲದಲ್ಲಿ ಮಾಗಿ ಮಾಡ್ಲಿಕ್ಕೆ ರೈತರು ಕಬ್ಬಿಣದ ನೇಗಿಲನ್ನ ಒಡೆಯುವಂಥದ್ದು ವಾಡಿಕೆ.
ಅದೇ ರೀತಿಯಲ್ಲಿ ಕೆಂಚಪ್ಪ ಅವರು ಹೊಲದಲ್ಲಿ ನೇಗಿಲನ್ನ ಹೊಡೆಯುವಂತ ಸಂದರ್ಭದಲ್ಲಿ ಅದೇ ಹೊತ್ತಿನಲ್ಲಿ ಮುರುಘರಾಜೇಂದ್ರರು ಕೆನ್ನಡಲು ಮಾರ್ಗವಾಗಿ ಚಿತ್ರದುರ್ಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆಗ ಮುರುಗೇಂದ್ರ ಸ್ವಾಮಿಗಳು ಕೆಂಚಪ್ಪ ಅವರ ದೈವಿ ಶಕ್ತಿಯನ್ನ ನೋಡಿ, ಕೆಂಚಪ್ಪ ನೀನು ಆಧ್ಯಾತ್ಮ ವಿಚಾರವನ್ನ ಚೆನ್ನಾಗಿ ತಿಳ್ಕೊಂಡಿದ್ದೆ ಅಂತ ಹೇಳಿ ಶ್ರೀ ಕೆಂಚಾವಧೂತ ಅಂತೇಳಿ ಕರೆದು ಆಶೀರ್ವಾದವನ್ನ ಮಾಡ್ತಾರಂತೆ. ಅದಾದ್ಮೇಲೆ ಜನ ಇವರನ್ನ ಕೆಂಚಾವಧೂತರು ಅಂತೇಳಿ ಕರೀಲಿಕ್ಕೆ ಪ್ರಾರಂಭಿಸಿದ್ರು ಅನ್ನುವಂಥದ್ದು ಮಾಹಿತಿ ಸಿಗುತ್ತೆ. ಕೆಂಚಾವಧೂತರು ದೇಹವನ್ನ ಬಿಟ್ಟಿದ್ದು ಯಾವಾಗ ಎಂಬುದಕ್ಕೆ ನಿಖರವಾಗಿರ್ತಕ್ಕಂಥ ದಾಖಲೆಗಳಿಲ್ಲ. ಬಹುಶಃ ಅದು ಸುಮಾರು 1930 ಹೊತ್ತಿಗೆ ಇರಬೇಕು ಅನ್ನುವಂಥದ್ದು. ಇವತ್ತು ಕೂಡ ಕೊಳಾಳು ಗ್ರಾಮದಲ್ಲಿ ಪ್ರತಿ ವರ್ಷ ಹಂಪೆ ಹುಣ್ಣಿಮೆ ಎಂದು ಕೆಂಚಾವಧೂತರ ರಥೋತ್ಸವ ನಡೆಯುತ್ತಂತೆ. ಶಿವರಾತ್ರಿ ದಿನಗಳಂದು ದೇವಿ ಮಹಾತ್ಮೆ ಪಾರಾಯಣ ಮಾಡ್ತಾರಂತೆ. ಕೆಂಚಾವಧೂತರ ಗದ್ದುಗೆಯ ಮೇಲೆ ಭಕ್ತಾದಿಗಳು ಎಲೆ ಅಡಿಕೆ, ಹೊಗೆ ಸೊಪ್ಪು, ಸುಣ್ಣ ಇವನ್ನ ಇಟ್ಟು ಗದ್ದಿಗೆಗೆ ಸಮರ್ಪಣೆ ಮಾಡಿ 9 ಪ್ರದಕ್ಷಿಣೆ ಬರ್ತಾರಂತೆ. ಈ ರೀತಿ 9 ಪ್ರದಕ್ಷಿಣೆ ಬಂದ್ರೆ ಗುಣವಾಗದೇ ಇರುವಂತ ಕಾಯಿಲೆ ವಾಸಿ ಆಗುತ್ತೆ ಎನ್ನುವಂಥದ್ದು ಅಲ್ಲಿಯ ಭಕ್ತರ ನಂಬಿಕೆ. ಕೆಂಚಾವಧೂತರು ಸಾಮಾನ್ಯ ಬಡ ಮನೆತನದಲ್ಲಿ ಕೃಷಿಕರಾಗಿ ಹುಟ್ಟಿ ಆಧ್ಯಾತ್ಮ ಸಿದ್ಧಿಯನ್ನ ಪಡ್ಕೊಂಡು ಆ ಸಿದ್ಧಿಯನ್ನ ತಾವು ಯಾವುದಕ್ಕೂ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ದೇರ ರಾಗದಿಂದ ವಿರಾಗದ ಶ್ರುತಿಯನ್ನ ನುಡಿಸಿ ಅವಧೂತ ಸ್ಥಾನಕ್ಕೆ ಏರಿದ್ದಂಥವ್ರು. ಆಧ್ಯಾತ್ಮ ಸಖ್ಯದ ಎತ್ತರಕ್ಕೆ ಏರಿ ಕ್ಷಮೆಯೇ ಅಭಿಷೇಕ, ವಿವೇಕವೇ ವಸ್ತ್ರ, ಸತ್ಯ ವಚನವೇ ಆಭರಣ, ವೈರಾಗ್ಯವೇ ಪುಷ್ಪ, ಶ್ರದ್ಧೆಯೇ ಧೂಪ, ಜ್ಞಾನವೇ ದೀಪ, ಅಹಂಕಾರ ನಿವೇದನೆಯೇ ನಿಜವಾದ ನೈವೇದ್ಯ, ಮೌನವೇ ಗಂಟೆ, ತ್ಯಾಗವೇ ಪ್ರದಕ್ಷಿಣೆ, ದೈವೀ ಶ್ರದ್ಧೆಯೇ ನಿಜವಾದ ನಮಸ್ಕಾರ ಅಂತ ಲೋಕಕ್ಕೆ ಸಾರ್ವಕಾಲಿಕ ತತ್ವವನ್ನ ಸಾರಿದಂತಹ ಅಪರೂಪದ ಯೋಗಿಗಳಲ್ಲಿ, ಸಂತರಲ್ಲಿ ಕೆಂಚಾವಧೂತರು ಒಬ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವಿಷ್ಟು ಕೆಂಚಾವಧೂತರ ಕಿರು ಪರಿಚಯ. ಈಗ ಅವರ ವಂಶಸ್ಥರು ಆದಂತಹ ಕೆಂಚಪ್ಪ ಅವರು ಅವರ ತತ್ವಗಳನ್ನ, ಅವರ ವಿಚಾರಗಳನ್ನ ನಮ್ಮೆಲ್ಲ ವರ್ಗದವರಿಗೂ ಉಣಬಡಿಸ್ತಾರೆ. GS ಕೆಂಚಪ್ಪ ಅವರು ನಿವೃತ್ತ ಪ್ರಾಚಾರ್ಯರು, ಬ್ಯಾಂಕ್ ಕಾಲೋನಿ, ಚಿತ್ರದುರ್ಗ ಇಲ್ಲಿದ್ದಾರೆ. ಇವರು ಕೆಂಚಾವಧೂತರ ಮರಿ ಮೊಮ್ಮಗಾಗಿದ್ದಾರೆ. ಆಧ್ಯಾತ್ಮ ಸಾಹಿತ್ಯದಲ್ಲಿ ಒಲವನ್ನ ಹೊಂದಿರುವಂತವರು, ದೇವಿ ಪುರಾಣವನ್ನ ಪ್ರವಚನ ಮಾಡುವಂತವರು, ಅದರ ಜೊತೆಗೆ ಜಾನಪದ ಗೀತೆಗಳನ್ನ, ಭಜನೆಗಳನ್ನ, ತತ್ವ ಪದಗಳನ್ನ ಆಡುವಂತವರು. ಈಗ ನಿವೃತ್ತರಾಗಿ ಕೃಷಿ ಜೀವನವನ್ನ ಮಾಡಿಕೊಂಡು ಆನಂದವಾಗಿ ಕಳೀತಾ ಇದ್ದಾರೆ. ಅದರ ಜೊತೆಗೆ ಗದ್ದುಗೆ ಏನಿದೆ, ಕೆಂಚಾವಧೂತರ ಗದ್ದುಗೆಯ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಈಗ ಕೆಂಚಾವಧೂತರ ಬಗ್ಗೆ ಅವರ ಬಾಯಿಂದ ಅವರ ವಿಚಾರಧಾರೆಗಳನ್ನ ತಿಳಿಯೋಣ. ಸರ್ ಮಾತಾಡಿ. ಓಂ ತತ್ಸತ್ ಶ್ರೀ ಗುರು ಪರಬ್ರಹ್ಮಣೇ ನಮಃ. ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡ್ಕೊಳ್ತಾ ಶಿವಪಥಕ್ಕೆ ಮೊದಲನೇದೇ ಗುರುಪಥ ಎಂದು ಸಾರಿದಂತ ಶರಣರು, ದಾಸರು, ಕವಿಗಳು, ಸಾಧು ಸಂತರು ಎಲ್ಲ ಗುರು ಪರಂಪರೆಯನ್ನ ಒಮ್ಮೆ ಸ್ಮರಣೆ ಮಾಡ್ಕೊಳ್ತಾ ಈ ಒಂದು ಸತ್ಸಂಗದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆಧ್ಯಾತ್ಮ ಬಂಧುಗಳೇನಿದ್ದಾರೆ ಅವರ ಅಂತರಾತ್ಮಕ್ಕೆ ನನ್ನ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಸನ್ಮಾನ್ಯ ನಿಖಿಲ್ ಅವರು ಈಗ ನನ್ನ ಮಾತುಗಳನ್ನ ಬಹಳಷ್ಟು ಸುಲಭ ಮಾಡಿಬಿಟ್ಟಿದ್ದಾರೆ. ಅದೇನು ಸಂಕ್ಷಿಪ್ತ ಪರಿಚಯ ಅಲ್ಲ, ಸ್ಥೂಲ ಪರಿಚಯವೇ ಆಗೋಗಿದೆ.
ಅವರ ಪೂರ್ವ ವೃತ್ತಾಂತದಿಂದ ಅವರು ಸಮಾಧಿ ತನಕ ಏನೇನು ಸಂಗತಿಗಳು ನಾನು ಬಲ್ಲೆನೋ ಅಷ್ಟನ್ನ ಅವರು ಹೇಳಿದ್ದಾರೆ. ಹಾಗಾಗಿ ನನಗೆ ಅದು ಸ್ವಲ್ಪ ಭಾರ ಕಡಿಮೆ ಆಯಿತು, ಸುಲಭ ಆಯಿತು ಅಂತ ಭಾವಿಸ್ತೇನೆ. ಇದರೊಳಗೆ ಹೇಳಬೇಕಂತದ್ದು ಅಂತಂದ್ರೆ, ಮೂಲತಃ ಕೆಂಚಾವಧೂತರ ಪೂರ್ವಜರು ವಿವಿ ಸಾಗರ ಅಂತ ಏನು ಇವತ್ತು ಕರಿತಾ ಇದ್ದೀರಿ ಮಾರಿಕಣಿವೆ, ಅಲ್ಲೊಂದು ಚಿಕ್ಕ ಹಳ್ಳಿ ಬರಮಗಿರಿ ಅಂತ ಹೇಳಿ, ಆ ಬರಮಗಿರಿಯಲ್ಲಿ ಮಾರಿಕಣಿವೆ ದೇವತೆಯನ್ನ ಪೂಜೆ ಮಾಡುವಂತ ಅರ್ಚಕರಾಗಿದ್ರು. ಮತ್ತೋಡಿನ ಹಾಲಪ್ಪ ದೊರೆ ನಾಯಕನ ಆಳ್ವಿಕೆಗೆ ಬರ್ತಂತ ಆ ಪ್ರದೇಶ ಅವರು ಹೊರಡಿಸಿದ ಆಜ್ಞೆಯ ಮೇರೆಗೆ ಅವರು ಬರಮಗಿರಿಯಲ್ಲಿ ವಾಸ ಮಾಡಿ ಮಾರಿಕಣಿವೆ ದೇವತೆಯನ್ನ ಪೂಜೆ ಮಾಡ್ಕೊಳ್ತಾ ಇದ್ರು ಅನ್ನೋದು ನಮ್ಮ ಪೂರ್ವಜರು ಹೇಳ್ಕೊಳ್ತಾ ಬಂದಿದ್ದಾರೆ. ಆದ್ರೆ ಅದು ಏನಾಯ್ತೋ, ಕ್ಷಾಮವೋ ಡಾಮರವೋ ಅಥವಾ ಇನ್ಯಾವೋ ತಾಪತ್ರೆಗಳಿಂದಾಗಿ ಅವರು ಬರಮಗಿರಿಯನ್ನ ಬಿಟ್ಟು ಹೊಳಲ್ಕೆರೆ ತಾಲೂಕು ಕೊಳಾಳ ಗ್ರಾಮದ ಕಡೆ ಮುಖ ಮಾಡ್ತಾರೆ. ಹೀಗೆ ಮುಖ ಮಾಡಿದಾಗ ಅವರು ದನ ಕರುಗಳ ಸಮೇತ ಹೊರಟಾಗ ಒಂದು ಕಟ್ಲೆ ಬಸವ ಅಂತ ಮಾಡಿರ್ತಾರೆ ಬರಮಗಿರಿಯಿಂದ. ಆ ಕಟ್ಲೆ ಬಸವ ಎಲ್ಲಿ ಹೋಗಿ ಮಲ್ಗುತ್ತೋ ಅಲ್ಲಿ ನಾವು ವಸತಿಯನ್ನ ನಿರ್ಮಾಣ ಮಾಡ್ಕೊಳ್ಳೋದು ಅಂತ ಈ ಮನೆತನದ ಹಿರಿಯ ಯಜಮಾನ ಲಿಂಗಪ್ಪ ಅನ್ನನ್ನು ತೀರ್ಮಾನ ಮಾಡಿರ್ತಾನೆ. ಆ ಯಜಮಾನ ಲಿಂಗಪ್ಪನೇ ಈ ದನಗಳ ಹಿಂದೆ ಗೂಡು ದನರ ಕಟ್ಕೊಂಡು ಕೊಳಾಳಿಗೆ ಬರ್ತಾರೆ. ಮಧ್ಯೆ ಮಧ್ಯೆ ಬೇರೆ ಬೇರೆ ಹಳ್ಳಿಯವರು, ಗೌನಹಳ್ಳಿಯವರು, ಬೇರೆ ಬೇರೆ ಊರಿನವರು ಗೂಡು ರಾಸಿ ದನ ನೋಡಿ ಈ ಲಿಂಗಾಯತರು ನಮ್ಮೊಳಗೆ ಇರ್ಲಿ, ನಮ್ಮೂರಾಗ ವಸತಿ ಮಾಡ್ರಿ ಅಂತ ಹೇಳಿ ಅವರು ಕೂಡ ಅರಿಕೆ ಮಾಡ್ಕೊಳ್ತಾರೆ. ಆದರೆ ಅವ್ರು ಏನು ಕರಾರು ಮಾಡ್ಕೊಂಡಿದ್ರು, ಮನಸ್ಸಿನಲ್ಲಿ ಏನು ಇಷ್ಟಾರ್ಥ ಇತ್ತೋ ಅದರಂತೆ ಈ ಬಸವ ಎಲ್ಲಿ ಮಲ್ಗುತ್ತೋ ಅಲ್ಲಿ ಇರ್ತೀವಿ ಅಂತ ಹೇಳಿದ ವಾಕ್ಯದ ಮೇರೆಗೆ ಅವರು ಕೊಳಾಳಿಗೆ ಬರ್ತಾರೆ. ಕೊಳಾಳಲ್ಲಿ ಈಗಿರೋ ಅವ್ರ ಮನೆ ಏನಿದೆ, ಕೆಂಚಾವಧೂತರ ಮನೆ, ಅಲ್ಲಿ ಬಂದು ಬಸವ ಕಾಲ್ ಕೆರೆದು ಉಡ್ರಿಕೆ ಹಾಕಿ ಸಗಣಿ ಹಾಕಿ ಅದೇ ಸ್ಥಳದಲ್ಲಿ ಮಲಗುತ್ತೆ. ಆ ಊರಿನ ಜನ ಬಂದು, ಓ ಊರಿಗೆ ಯಾರೋ ಹೊಸಬರು ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ತಾ, ಅದಾದ್ಮೇಲೆ ಅವರಿಗೆ ಮನೆ ಮುಂತಾದವೆಲ್ಲ ಅಲ್ಲಿ ನಿರ್ಮಾಣ ಆಗುತ್ತೆ. ಇದು ಅವರ ಪೂರ್ವ ವೃತ್ತಾಂತ ಅಷ್ಟೇ. ಇದನ್ನ ಈಗಾಗಲೇ ನಿಖಿಲ್ ಅವರು ಕೂಡ ಹೇಳಿದ್ದಾರೆ. ಇಲ್ಲಿ ಕೆಂಚಾವಧೂತರು ಜನಿಸ್ತಾರೆ. ಸುಮಾರು 250 ವರ್ಷಗಳ ಮನೆಯನ್ನ ಇವತ್ತು ಕೊಳಾಳಲ್ಲಿ ತಾವು ನೋಡ್ಬೋದು. 48 ಕಂಬಗಳುಳ್ಳ ಬೃಹತ್ ಮನೆ ಅದು. ತೊಲೆ ಜಂತೆ ಮಣ್ಣಿನ ಮನೆ, ಕಲ್ಲಿನ ಮನೆ. ಆ ಮನೆಯನ್ನ ಈಗಲೂ ಕೂಡ ಹಾಗೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅವರ ವಂಶಸ್ಥರು. ಅಂಥ ಒಂದು ಶೈವ ದಂಪತಿಗಳಲ್ಲಿ ಯಜಮಾನ್ ಲಿಂಗಪ್ಪನ ಮಗ ಏನ್ ಮಾರಪ್ಪ ಅಂತ ಇದ್ದ, ಆ ಮಾರಪ್ಪ ಮತ್ತು ಅವರ ಧರ್ಮಪತ್ನಿ ಚೆನ್ನಮ್ಮ, ಇವರ ಗರ್ಭದಲ್ಲಿ ಸಂಜಾತರಾದವರು ಕೆಂಚಪ್ಪನವರು. ಹಿರಿಯರು ಹೇಳಿದ ಪ್ರಕಾರ ಸುಮಾರು 1825-30ರಲ್ಲಿ ಅವರು ಜನನ ಆಗಿದ್ರು ಅನ್ನೋದು ಒಂದು ಅಂದಾಜು ಅಷ್ಟೇ, ಪುರಾವೆಗಳಿಲ್ಲ. 1830ರಿಂದ 1903ರವರೆಗೆ ಅವರು ಬದುಕಿದ್ದಂಥ ಕಾಲ ಅಂತ ಹೇಳಿ ಸುಮಾರು ಅಲ್ಲಿಗೆ 70-75 ವರ್ಷ ಬಾಳಿ ಬದುಕಿದವರು ಕೆಂಚಪ್ಪನವರು ಅಂತ ಒಂದು ಹಿರಿಯರು ಹೇಳ್ತಿದ್ದ ಮಾತನ್ನ ನಾನಿಲ್ಲಿ ನೆನಪು ಮಾಡ್ಕೊಳ್ತೇನೆ. 1903 ನಂತರ ಅವರ ಹಿರಿಯ ಮಗನಿಗೆ ಆಸ್ತಿ ವರ್ಗಾವಣೆ ಆಗ್ಬಿಡ್ತದೆ, ಇವ್ರು ಪೌತಿ ಆದ್ರು ಅಂತ ಹೇಳಿ. ಹಾಗಾಗಿ ನಾವೊಂದು ತೀರ್ಮಾನಕ್ಕೆ ಬಂದಿದ್ವಿ, ಹಿರಿಯ ಮಗನಿಗೆ ಆಸ್ತಿ ಪೌತಿ ಆಗಿದೆ ಅಂತಂದ್ರೆ ಅಷ್ಟೊತ್ತಿಗೆ ಅವರು ದೇಹ ತ್ಯಜಿಸಿರ್ಬೇಕು ಅನ್ನೋ ತೀರ್ಮಾನ ಅಷ್ಟೇ. ಅದು ಬಿಟ್ರೆ ನಮಗಿನ್ಯಾವ ಪುರಾವೆಗಳು ಸಿಕ್ಕೋದಿಲ್ಲ. ಇನ್ನು ಅವರು ಅಲ್ಲಿ ಜನಿಸಿದ ಮೇಲೆ ಮೂಲತಃ ಈ ಬಾಲಕ ಯಾವಾಗಲೂ ಮೌನವೇ,
ಅಥವಾ ಒಂದ್ ಮೂಲೆಯಲ್ಲಿ ಮಂಕ್ ಹಿಡಿದು ಕೂತಿರಾರಂತೆ. ಜನಗಳ ಪರಿಚಯ ಇಲ್ದಂಗೆ, ಎಲ್ಲ ಮಕ್ಕಳು ಆಟ ಆಡಕ್ ಹೋದಂಗೆ ಇವ್ರು ಆಟ ಆಡಕ್ ಹೋಗ್ತಿರ್ಲಿಲ್ಲಂತೆ, ಕೂತಲ್ಲೇ ಕೂತಿರೋದು. ಹಸುವಾದ್ರೂ ಕೂಡ ನನಗೆ ನೀಡಿ ಅಂತ ತಾಯಿ ತಂದೆಯನ್ನು ಬೇಡದವರಲ್ಲ. ಹಾಗಾಗಿ ಇವನು ಮಂಕ್ ಇದ್ದಾನೆ ಅಂತ ಒಂದು ತೀರ್ಮಾನಕ್ಕೆ ಅವ್ರ ಮನೆಯವರೆಲ್ಲ ಬಂದಿರ್ತಾರೆ. ಹೊಲ ಕಾಯಕ್ ಹೋಗಂದ್ರೆ ಹೊಲಕ್ಕೆ ಹೋಗ್ಬಿಟ್ಟವನು ಅಲ್ಲಿನೂ ಕೂಡ ಹಾಗೆ ಮಂಕಂಗೆ ಇರ್ತಿದೆ. ಇಲ್ಲ ದನ ಕುರಿ ಕಾಯಕ್ಕೆ ಹಾಕಿದ್ರೆ ಆ ಕಾಯಕ್ಕೆ ಹೋದವನು ಅಷ್ಟೇ, ಅಲ್ಲಿಯೂ ಕೂಡ ಮೌನವಾಗಿ ಧ್ಯಾನದಲ್ಲೋ ಮತ್ತೇನದ್ರಲ್ಲೋ ಅದು ನಮಗೆ ಗೊತ್ತಿಲ್ಲ, ಮೌನವಾಗಿ ಇರೋದಂತೆ. ಹಾಗಾಗಿ ಮಂಕ್ ಹಿಡ್ದಿದೆ ಇವನಿಗೆ, ಹುಚ್ಚನಾಗಿದ್ದಾನೆ ಅಂತ ಹೇಳಿ ಈ ಹುಚ್ಚು ಬಿಡಿಸ್ಬೇಕಾದ್ರೆ, ಇವನಿಗೆ ಮಂಕು ಹೋಗ್ಬೇಕಾದ್ರೆ ಒಂದು ಮದುವೆ ಮಾಡಿದ್ರೆ ವಾಸಿ ಆಗ್ಬೋದು ಅಂತ ಹೇಳಿ ಅದೇ ಮೂಲ ಬರಂಗಿರಿಯಿಂದ ಜಾನ್ಕಲ್ಲರ್ ಹೆಣ್ಮಗಳು ಹುಚ್ಚಮ್ಮ ಅಂತ ಹೇಳಿ ಮದುವೆ ಮಾಡ್ತಾರೆ. ಮದುವೆನಲ್ಲೂ ಸಂಸಾರ ಜೀವನ ಅಷ್ಟೇನು ಸುಗಮವಾಗಿರಲ್ಲ, ಬಾರಿ ಬಡತನದ ಮಂತಾನ ಕೆಂಚಾವಧೂತ್ರದು. 2 ಹೆಣ್ಮಕ್ಳು, 4 ಜನ ಗಂಡ್ಮಕ್ಳು, ಒಟ್ಟು 6 ಜನ, ಇವರೊಂದಿಬ್ರು ತಂದೆ ತಾಯಿ, ಹೀಗೆ ಒಂದು ದೊಡ್ಡ ಕುಟುಂಬ. ಇವರು ತಮ್ಮಗಳು ಒಂದಿಬ್ರು ಇರ್ತಾರೆ, ಅವರನ್ನೂ ಕೂಡ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭ ಕೆಂಚಪ್ಪನವರಿಗೆ ಬಂದಿರುತ್ತೆ. ಆದ್ರೆ ಬಾಲ್ಯದಲ್ಲಿ ತನ್ನ ತಂದೆ ಏನು ಲಿಂಗ ಪೂಜೆ ಮಾಡ್ತಾ ಇದ್ರು, ಆವಾಗ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಈ ಲಿಂಗ ಪೂಜೆ ನೀವು ಯಾಕೆ ಮಾಡ್ತಾ ಇದ್ರಿ ಅಂತ ಇವ್ರ ಪ್ರಶ್ನೆ ಕೇಳಿದಕ್ಕೆ, ಇದು ಮೋಕ್ಷ ಹೊಂದೋದಕ್ಕೆ. ಹಾಗಾದ್ರೆ ಹೇಗೆ ಮೋಕ್ಷ ಹೊಂತೀವಿ, ಹೇಗೆ ನಮ್ಗೆ ಸಾಕ್ಷಾತ್ಕಾರ ಆಗುತ್ತೆ ಅಂದಾಗ ಇದಕ್ಕೊಬ್ರು ಗುರು ಬೇಕು ಅಂತ ಹೇಳಿದ್ದು ಬಾಲ್ಯದಲ್ಲಿ ಇವರಿಗೆ ಸದಾ ಗುನುಗ್ತಿರುತ್ತೆ, ನಾನು ಗುರುವನ್ನ ಪಡ್ಕೊಳ್ಳೇಬೇಕು ಅಂತ. ಯಾವುದೇ ಮೂಲತಃ ಅವರ ಕುಲ ಕಸುಬು ಕೃಷಿ, ಬಿಟ್ರೆ ಪಶು ಸಂಗೋಪನೆ, ಅಂದ್ರೆ ದನ ಕುರಿ ಎರಡೂ ಸಾಕೋದು ಅವರ ಸಂಪ್ರದಾಯದ ಕಸುಬು. ಹೀಗೆ ಇವನು ಎಲ್ಲಿ ಕಸುಬಿಗೆ ಹಾಕಿದ್ರು, ಯಾವ ವೃತ್ತಿಗೆ ಹೋದ್ರು ಗುರುವಿನ ಕಡೆ ಧ್ಯಾನ ಮಾಡ್ತಾ ಇರೋದಂತೆ. ಗುರು ಎಂದು ದೊರೀತಾನೆ, ಯಾವಾಗ ನಾನು ದರ್ಶನ ಮಾಡ್ತೀನಿ, ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದ್ರ ಕಡೆ ಒಳಗೆ ಅವರು ಚಿಂತನೆ ಮಾಡೋರಂತೆ. ಹಾಗಾಗಿ ತುಂಬಾ ಮಂಕು ಅಂತ ಹೇಳಿ, ಮೌನವಾಗಿರೋದಕ್ಕೆ ತುಂಬಾ ಮಂಕು ಅಂತ ಜನ ಹೇಳ್ತಾರೆ. ಅದೇನೋ ಅದೃಷ್ಟನೋ ಅಥವಾ ಹಿಂದಿನ ಜನ್ಮದ ಸುಕೃತ ಫಲ ಇತ್ತ ಏನೋ. ಎಂದೋ ಒಂದ್ ದಿವಸ ಕುರುಮರಡಿ ಕೆರೆ ಅಂತ ಒಂದು 5-6 ಕಿಲೋಮೀಟರ್ ಒಂದು ಊರಿದೆ, ಅಲ್ಲಿ ದನ ಕುರಿ ಕಾಯಕ್ಕೆ ಹೋಗಿದ್ದಾಗ ಯಾವುದೋ ಒಂದು ಸ್ಥಳದಲ್ಲಿ ಒಂದು ಹಳ್ಳದ ದಡಕ್ಕೆ ಹುಣಸೆ ಮರಗಳು ತೋಪು, ಆ ತೋಪಲ್ಲಿ ಒಬ್ಬ ಕಾವಿದಾರಿ, ಪಕ್ಕದಾಗ ಒಂದು ಕುದುರೆ, ಒಂದು 4-6 ಜನ ಅವರ ಶಿಷ್ಯವರ್ಗ. ಅವರ ಶಿಷ್ಯವರ್ಗ ಅಂತಂದ್ರೆ ಕುರುಮರಡಿ ಕೆರೆ ಹನುಮಂತಪ್ಪ, ನಾರಾಯಣಪ್ಪ, ಸಾಂತವ್ವ, ಬುರ್ಜುನರಪ್ಪದ ದೊಣಪ್ಪ ರೆಡ್ಡಿ, ಮಡಿಹಳ್ಳಿ ಗೋವಿಂದ ರೆಡ್ಡಿ, ಇಂತಿಂಥವರೆಲ್ಲ, ಇವರು ತಿಪ್ಪೇಸ್ವಾಮಿ ಅಂತ ಹೇಳಿ ಚೌಳೂರು ಪರಶುರಾಮಪುರದ ಕಡೆಯವರು, ಶಾನ್ಭೋಗರು, ಅವರೆಲ್ಲ ಕೂತ್ಕೊಂಡು ಅಲ್ಲಿ ಏನೋ ಚರ್ಚೆ ಮಾಡ್ತಿದ್ರಂತೆ. ಇವರ ಕುರಿಗಳು ಆ ಹಳ್ಳದಲ್ಲಿ ನೀರು ಕುಡಿದು ಈಚೆಗೆ ಹಿಂಗೆ ಬಯಲಿಗೆ ಬಂದಾಗ ಜನಗಳು ಏನೋ ಮಾಡ್ತಾ ಇದಾರಲ್ಲ, ಇವ್ರದ್ದೇನಿದೆ ಅಂತ ಹೇಳಿ ಬಹಳ ಸೋಜಿಗದ ಕಣ್ಣಿಂದ ನೋಡ್ತಾರೆ. ಎದುರಿಗೆ ಹೋಗ್ಬಾರ್ದು ಒಂದೇ ಕಾರಣಕ್ಕೆ ಅಲ್ಲೊಂದು ದೊಡ್ಡ ಮೇಳೆ ಇರುತ್ತೆ, ಬಿದಿರು ಮೇಳೆ. ಆ ಮೇಳೆ ಹಿಂದೆ ನಿಂತ್ಕೊಂಡು ಕೋಲನ್ನ ತನ್ನ ಗದ್ದಕ್ಕೆ ಇಟ್ಕೊಂಡು ಅವರು ಹೇಳ್ತಿರೋ ವೇದಾಂತವನ್ನ ಆಲ್ಸರಂತೆ. 1 ಗಂಟೆ ವೇದಾಂತ ಹೇಳಿದ ಮೇಲೆ ಆ ರುದ್ರಮುನಿ ಸ್ವಾಮಿಗಳು ಆ ಶಿಷ್ಯರನ್ನೆಲ್ಲ ಪ್ರವಚನ ಮಾಡಿದ್ರು. ನಾನು ಬಂದು 8-10 ದಿವಸ ಸತ್ಸಂಗ ನಡೆಸಿದ್ದೀನಿ, ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ವಿಚಾರ ನಡೆದಿದೆ, ಇದರ ಅರ್ಥ ನಿಮ್ಗೇನಾದ್ರೂ ಗೊತ್ತಾತೇನಪ್ಪ ಅಂತಂದಾಗ ಯಾವ ಶಿಷ್ಯರು ಕೂಡ ಅದನ್ನ ವಿವರಿಸಿ ಬಿಡ್ಸಕ್ಕಾಗ್ಲಿಲ್ಲ. ಆದ್ರೆ ಗುರುಗಳು ನೋಡಿದ್ರಂತೆ, ಅವನು ಈ ಕೆಂಚಪ್ಪನವರ ಪಾದ ಆ ಪೆಳೆ ಕೆಳಗೆ ಕಾಣ್ತಾ ಇರೋವಂತೆ, ಯಾರೋ ಒಬ್ಬ ನಿಂತು ಆಲಿಸ್ತಾ ಇದಾನಂತ. ಆ ಗುರುಗಳೇ ಕರೆದ್ರಂತೆ, ಯಾರಪ್ಪ ಅಲ್ಲಿ ಇರೋದು ಆ ಕಡೆ ಮಗ್ಲಲ್ಲಿ, ನಿನ್ ಪಾದ ನಾನು ನೋಡಿದಿನ್ ಕಣೋ, ಬಾರೋ ಈ ಕಡೆಗೆ. ನೀನು 1 ಗಂಟೆ ಹೊತ್ತು ಏನ್ ಸತ್ಸಂಗದ ವಿಚಾರ ಕೇಳಿಸ್ಕೊಂಡೆ, ಇದ್ರಲ್ಲಿ ಏನಾದ್ರೂ ನಿನಗೆ ಅರ್ಥ ಆಗಿದ್ರೆ ಹೇಳಬಲ್ಲೆ ಏನಪ್ಪ, ಬಾ ಬೈಲಿಗೆ ಅಂತ ಕರೀತಾರೆ. ಅವಾಗ ಬಂದವರೇ ಪ್ರಥಮ ಬಾರಿಗೆ ಒಬ್ಬ ಸಾಧು ದರ್ಶನ ಮಾಡ್ತಾರೆ. ಅವತ್ತು ಅವ್ರ ಹೆಸರು ಕೂನುಗೂ ಏನು ಗೊತ್ತಿರಲ್ಲ. ಇವರು ಒಂದ್ ಮಾತು ಹೇಳ್ತಾರೆ,
ಗುರುಗಳೇ ನೀವು ಅಪ್ಪಣೆ ಕೊಟ್ಟಿದ್ರಿ, ಏನ್ ಕೇಳಿಸ್ಕೊಂಡಿದೆಯೋ ಹೇಳಿ ಅಂತ. ನನಗೇನು ಕೇಳಿಸ್ಕೊಂಡು ಏನ್ ತಿಳಿತದೋ, ಏನು ಹೇಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ನಾನು ಹೇಳ್ತೀನಿ, ನಾನು ಕೇಳಿಸ್ಕೊಂಡಿದ್ದೇನಂತ ನೇರವಾಗಿ ಆ ಬ್ರಹ್ಮಸತ್ಯ ಜಗನ್ಮತ್ಯ ಅನ್ನೋ ಒಂದು ವಿಚಾರವನ್ನ ಅಲ್ಲಿ ಹೇಳ್ತಾರೆ. ಹೇಳಿದಾಗ ಅವ್ರಿಗೆ ಒಂಥರ ದಿಗ್ಭ್ರಮೆ ಆಗುತ್ತೆ. ಪ್ರಪ್ರಥಮ ಬಾರಿಗೆ ಅದು ಒಂದು ಬೆಳೆ ಮರೆಯಲ್ಲಿ ನಿಂತು ಕೇಳಿಸ್ಕೊಂಡಿದ್ದಾನಲ್ಲ, ಇಷ್ಟು ಸ್ಪಷ್ಟವಾಗಿದ್ದಾನಂದ್ರೆ ಇವನ ಮೇಧಾವಿತನ ಎಷ್ಟು ಚೆನ್ನಾಗಿದೆ ಅಂದ್ರೆ ಜ್ಞಾನದ ನೆನಪಿನ ಶಕ್ತಿ ಬಹಳ ಚೆನ್ನಾಗಿದೆ ಅಂತ ಆಕರ್ಷಣೆ ಆಗ್ತಾರೆ ಗುರುಗಳಿಗೆ. ಅಲ್ಲಿಂದ ಗುರು ಶಿಷ್ಯರ ಪರಿಚಯ ಆಗುತ್ತೆ. ಪರಿಚಯ ಆದ್ಮೇಲೆ ಅವ್ರ ಹಂಪೆ ಅಂತ ಅವ್ರು ಹೇಳ್ತಾರೆ, ಕೊಳಾಳು ಅಂತ ಇವ್ರು ಹೇಳ್ತಾರೆ. ಆಮೇಲೆ ಉಳಿದಂತ ಶಿಷ್ಯರೆಲ್ಲ ಪರಿಚಯ ಆಗುತ್ತೆ. ಹೀಗೆ ಪರಿಚಯ ಆಗಿದ್ದು ಗುರು ಕಟಾಕ್ಷದವರೆಗೆ, ಗುರು ದೀಕ್ಷೆವರೆಗೆ ಹೋಗುತ್ತೆ. ಗುರು ದೀಕ್ಷೆ ಆದ ಬಳಿಕ ಇವರ ಜೀವನ ಬದುಕಲ್ಲಿ ಮಹತ್ತರ ಬೆಳವಣಿಗೆಗಳಾಗ್ತವೆ. ಈ ಗುರು ದೀಕ್ಷೆ ಕೊಡುವ ಮುನ್ನ ಗುರುಗಳು ಒಂದು ಮಾತು ಹೇಳ್ತಾರೆ. ಏನ್ ಹೇಳಿದಾರಂತ ಇಲ್ಲಿ ನೆನೆಸ್ಕೊಂಡ್ರೆ, ಯೋಗಿಯ ನಡತೆ ಲೋಕ ವಿರುದ್ಧ, ಆಗಲೆಂದು ಮಾಡಿದವ ಈ ಭವಸಾರ ಗೆದ್ದ ಅಂತ ಹೇಳ್ತಾರೆ. ಅದ್ ಕೆಂಚಪ್ಪನವ್ರಿಗೆ ಗೊತ್ತಾಗ್ಲಿಲ್ಲ. ಏನ್ ಸ್ವಾಮಿ ಹೀಗಂದ್ರೆ, ನೋಡಪ್ಪ, ಯಾರು ಯೋಗಿ ಆಗ್ತಾನೆ ಆ ಯೋಗಿಯ ನಡತೆ ಈ ಪ್ರಪಂಚಿಕರ ನೋಟಕ್ಕೆ ವಿರುದ್ಧವಾಗಿ ಕಾಣುತ್ತೆ. ಯೋಗಿಯ ನಡತೆ ಲೋಕ ವಿರುದ್ಧ, ಆಗಲೆಂದು ಮಾಡಿದವ ಈ ಭವಸಾರ ಗೆದ್ದ ಅಂತ ಅವ್ರ ಮಾತು. ಅದೇನೇ ಬರ್ಲಿ ಲೋಕ ವಿರೋಧ ಆದ್ರೂ ಕೂಡ ತಪ್ಪದ ಹಾಗೆ ನಿಷ್ಠೆಯಿಂದ ಸಾಧಿಸಿದವನು ಈ ಭವಸಾರವನ್ನ ಗೆಲಿತನಪ್ಪ ಅಂತ ಅವತ್ತೇ ಹೇಳಿತ್ತು. ಬಹು ಕಷ್ಟ ಈ ಯೋಗ ಸಾಧನೆ ಮಾಡೋದು. ಅವಧೂತ ಮಾರ್ಗದ ಪರಿಚಯ ಮಾಡ್ತಾ ಈ ಮಾತನ್ನ ಗುರುಗಳು ಹೇಳ್ತಾರೋ, ಆದ್ರೂ ಸ್ವಾಮಿ ಲೋಕದ ಕಷ್ಟಗಳೇನೇ ಬರ್ಲಿ, ನಿಂದನೆಗಳು ಬರ್ಲಿ, ಕಷ್ಟ ಕೋಟಲೆ ಏನೇ ಕೊಡ್ಲಿ, ನಾನು ಇದನ್ನು ಸಾಧಿಸ್ಬೇಕಂತ ಮನಸ್ಸು ಮಾಡಿದ್ದೀನಿ ಅಂತ ಇಂಗಿತವನ್ನ ಈ ಕೆಂಚಾವಧೂತರು ತಮ್ಮ ಗುರುಗಳ ಮುಂದೆ ವ್ಯಕ್ತಪಡಿಸ್ತಾರೆ. ಯೋಚನೆ ಮಾಡು ಅಂತ ಹೇಳ್ದಂಗೆಲ್ಲ ಇಲ್ಲ, ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. ಮುಂದೆ ಅವ್ರ ಗುರು ದೀಕ್ಷೆ ಆಗುತ್ತೆ, ಸಾಧನೆ ನಡೀತದೆ. ಆದ್ರೆ ಅವ್ ಗುರುಗಳು ಏನು ಮೊದಲೇ ಎಚ್ಚರಿಕೆ ಕೊಟ್ಟಿದ್ರು, ಅದರಲ್ಲಿ ಒಂದು 2-3 ಪಾಯಿಂಟ್ ಅನ್ನು ಮಾತ್ರ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ಅವಧೂತ ಮಾರ್ಗವನ್ನು ಹಿಡಿದವರು ಜಾತಿ ಪಂಥ ಕುಲಭೇದಗಳನ್ನ ನೋಡಬಾರದು ಅಂತ ಗುರುವಾಕ್ಯ. ಈ ಜಾತಿ ಪಂಥ ಕುಲಭೇದಗಳನ್ನ ನೋಡಬಾರದು, ಆಹಾರ ಭೇದ ಇರಬಾರದು, ಪಾನೀಯ ಭೇದ ಇರಬಾರದು, ಉಪಾಸನೆ ಭೇದ ಇರಬಾರದು. ಇವೆಲ್ಲವೂ ಅವಧೂತ ಮಾರ್ಗದಲ್ಲೇ ಬರ್ತಕ್ಕಂಥವು. ಅದ್ವೈತ ಸಾಧಕರು ಇದನ್ನೆಲ್ಲ ಚೆನ್ನಾಗಿ ಹೇಳ್ತಾರೆ. ಅದ್ರ ಪರೀಕ್ಷೆ ಬರುತ್ತೆ ಒಂದ್ಸಾರಿ. ಅದೇ ಕೊಳಾಳ ಗ್ರಾಮದಲ್ಲಿ ತನ್ನ ಕುರಿ ಸಾಕಾಣಿಕೆ ಕೆಲಸದಲ್ಲಿ ಸ್ನೇಹಿತನಾಗಿದ್ದಂತ ಚಲವಾದಿ ರಂಗಪ್ಪ ಅವರ ಮನೆಯಲ್ಲಿ ಒಂದು ಪಾಪು ದುರಂತವನ್ನು ಕಂಡು ಮರಣ ಅಪ್ಪುತ್ತೆ. ಅದೊಂದು ದುರಂತವೇ. ಜೀವತ್ಯಾಗ ಮಾಡಿದಾಗ ಅವನು ಕೂಡ ಆ ಊರಿಗೆ ಹೊಸಬ. ರಂಗಪ್ಪ ಅವರು ಅಸ್ಪೃಶ್ಯರು. ಆ ಅಸ್ಪೃಶ್ಯ ಜನ ಚಾವಡಿಯಿಂದ ಒಳಕ್ಕೆ ಬರಂಗಿರ್ಲಿಲ್ಲ, ಯಾರ ಮನೆ ಅಂಗಳವನ್ನ ತುಳಿಯಂಗೆ ಇರ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ನೆನಪಾದವರು ಕೆಂಚಾವಧೂತರು. ಆ ಸ್ವಾಮಿಗಳೇ, ನಮ್ಮ ಮನೆಯಲ್ಲಿ ಇಂಥ ಒಂದು ಅಚಾತುರ್ಯ ನಡೆದ್ಬಿಟ್ಟಿದೆ, ಆದ್ರೆ ಇದನ್ನ ನಾವು ಶವ ಸಂಸ್ಕಾರ ಮಾಡಬೇಕು, ನನಗೆ ಯಾರ್ಯಾರ್ದು ಪರಿಚಯ ಇಲ್ಲ, ಹೇಗ್ ಮಾಡೋದು ಅಂತ ಭಿನ್ನವಿಸ್ಕೊಳ್ತಾನೆ. ಆಗ ಕೆಂಚಾವಧೂತರು ತಮ್ಮ ತುರ್ತು ಕೆಲಸವನ್ನೆಲ್ಲ ಬದಿಗೊತ್ತಿ ಅವ್ರ ಮನೆ ಏನ್ ಮಗು ಜೀವತ್ಯಾಗ ಮಾಡಿತ್ತು, ಇಬ್ರೇ ಚಿತೆಯನ್ನ ಕಟ್ಟಿ ಕೆಂಚಾವಧೂತರು ಮನೆ ಆರೆ ಗುದ್ಲಿ ಸೆಲ್ಕಿಯನ್ನು ತಗೊಂಡು ಕೆಂಚಾವಧೂತರು ಮುಂದೆ ಹೊತ್ತರೆ ರಂಗಪ್ಪ ಹಿಂದೆ ಹೊತ್ತು ಈಗಲೂ ಕೆರೆಕೋಡಿ ಅಂತ ಒಂದು ಸ್ಥಳ ಬರುತ್ತೆ. ಆ ಕೆರೆಕೋಡಿಯಲ್ಲಿ ಆ ಹೆಣ್ಮಗುವಿನ ಸಂಸ್ಕಾರವನ್ನ ಶ್ರಾದ್ದ ಕಾರ್ಯವನ್ನು ಮುಗಿಸ್ತಾರೆ, ಮಣ್ಣು ಮಾಡ್ತಾರೆ.
ಈ ಮಣ್ಣು ಮಾಡಿದ್ದೇ ತಡ ಊರಿನೊಳಗೆಲ್ಲ ಕಾಡ್ಗಿಚ್ಚಿನಂಗೆ ಸುದ್ದಿ ಹಬ್ಬುತ್ತೆ. ಅಂತ್ಯಜರ ಮನೆಗೆ ಹೋಗಿದ್ದಾನೆ. ಒಬ್ಬ ಶೈವ ದಂಪತಿಗಳು ಶೈವ ಕುಲದಲ್ಲಿ ಹುಟ್ಟಿದವನು ಲಿಂಗಾಯತರನ್ನಾಗಿ ಆ ಚೆಲುವಾದಿ ಮನೆಯ ಶವವನ್ನ ಹೊತ್ತಿದ್ದಾನೆ, ಹೆಗಲು ಕೊಟ್ಟಿದ್ದಾನೆ ಅನ್ನೋದು ಆರೋಪ. ಆಗ ಆಗಿದ್ದು ಬಹಿಷ್ಕಾರ ಏನು ಅಂತಂದ್ರೆ, ಅವ್ರ ಮನೆ ಶಿವಪೂಜೆಗೆ ಜಂಗಮರು ಹೋಗಲೇಬಾರದು, ಗುರು ಹಿರಿಯರ ಹಬ್ಬಕ್ಕೆ ಅವ್ರ ಮನೆಗೆ ಯಾರು ಪ್ರಸಾದ ಸೇವನೆಗೆ ಹೋಗಬಾರದು ಅನ್ನೋದು ಆಗ ತೆಗೆದುಕೊಂಡ ನಿರ್ಣಯ. ಇದನ್ನೆಲ್ಲ ಎದುರಿಸ್ಬೇಕಾಗತ್ತೆ. ಗುರುಗಳು ಮೊದಲೇ ಹೇಳಿದ್ದಾರೆ ಅವಧೂತರ ಮಾರ್ಗ ಭಾರಿ ಕಠಿಣ ಅಂತ. ಯೋಗಿಯ ನಡತೆ ಲೋಕ ವಿರುದ್ಧವೇ. ಲೋಕದ ಜಾತಿ ಕಟ್ಟುಪಾಡು ಐತೆ, ಲೋಕದ ಮಡಿಮೈಲಿಗೆ ವಿಚಾರಗಳಿದಾವೆ, ಇವೆಲ್ಲವಕ್ಕೂ ವಿರುದ್ಧವಾದವನು ಯೋಗಿ, ಅದನ್ನ ನೋಡಬಾರದು ಅಂತ ಹೇಳಿರ್ತಾರೆ. ನಾನು ನೋಡೋದಿಲ್ಲ, ನೀವ್ ಹೇಳ್ದಂಗೆ ಕೇಳ್ತೀನಿ ಅಂತ ಮಾತು ಸಹ ಕೊಟ್ಟಿರ್ತಾರೆ ಕೆಂಚಾವಧೂತರು. ಆದ್ರೆ ಹಿಂಗೆ ಬಂದ್ಬಿಡುತ್ತೆ ಸಾಮಾಜಿಕ ಬಹಿಷ್ಕಾರ. ಅವತ್ತು ಜಂಗಮರು ಬಂದು ಶಿವಪೂಜೆ ಮಾಡದೆ ನಿಂತು ಹೋಗ್ತದೆ, ಇವ್ರ ಮನೆಗೆ ಯಾರೂ ಬರೋದಿಲ್ಲ. ಅನಂತರ ಇವರು ಹೊಸ ಜಂಗಮರನ್ನ ನೋಡ್ಕೊಳ್ತಾರೆ. ಹೀಗೆ ಅಸ್ಪೃಶ್ಯರ ಸಮಸ್ಯೆಗೆ ಸ್ಪಂದಿಸಿದವರು ಕೆಂಚಾವಧೂತರು. ಆ ಕಾಲಕ್ಕೆ ಇನ್ನೂ ಅಂಬೇಡ್ಕರ್ ಜನನ ಆಗಿಲ್ಲ, ಸಂವಿಧಾನನೂ ಬರೆದಿಲ್ಲ. ಆದ್ರೆ ಅವಧೂತ ಮಾರ್ಗದೊಳಗೆ ಇದಕ್ಕೊಂದು ಪರಿಹಾರ ಕಂಡವರು, ಜಾತಿ ಭೇದ ಮಾಡದ ಹಾಗೆ. ಅದು ನನಗೆ ಅವರ ಬದುಕಿನಲ್ಲಿ ಅವರು ಅಳವಡಿಸಿಕೊಂಡಾದ ಸರ್ವಾತ್ಮ ಭಾವ ಏನಿದೆ, ಸಮತಾ ಭಾವ ಏನಿದೆ, ಅದವರ ಎಲ್ಲ ಆದರ್ಶಗಳಲ್ಲಿ ಬಹಳ ಉತ್ತಮವಾದ ಆದರ್ಶ ಅಂತ ನಾನು ಅಂದ್ಕೊಂಡಿರೋದು. ಆ ಕಾಲಕ್ಕೆ 1850ರಲ್ಲಿ ಅಸ್ಪೃಶ್ಯರ ಮನೆ ಪ್ರವೇಶ, ಅಸ್ಪೃಶ್ಯರ ಹೆಣವನ್ನು ಒತ್ತೊಯ್ಯೋದು, ಅದನ್ನ ಸಂಸ್ಕಾರ ಮಾಡುವ ದಿಟ್ಟ ನಿಲುವು ಅವಧೂತರು ತೆಗೆದುಕೊಂಡ್ರಲ್ಲ ಅಂತ. ಇದರಿಂದ ಕುಟುಂಬದ ಮೇಲೆ ದುಷ್ಪರಿಣಾಮ ಆಯ್ತು, ಜಾತಿ ದುಷ್ಪರಿಣಾಮ ಆಯ್ತು. ಅನಂತರ ಅದು ಮುರುಘೇಸ್ವಾಮಿ ಮಠದವರೆಗೆ ದೂರ ಹೋಗ್ತದೆ. ಕೆಲವರು ಸಹಿಸದೇ ಇರುವವರು ದೂರ ಹೋದಾಗ ಅದರ ಪರಿಶೀಲನೆ ಆಗುತ್ತೆ. ಆ ಪರಿಶೀಲನೆ ಆದ್ಮೇಲೆ ಅವರು ಇವನು ಅವಧೂತ, ಹಾಗಾಗಿ ಇವನಿಗೆ ಯಾವುದೇ ಮಡಿ ಮೈಲಿಗೆ ಜಾತಿ ಕಟ್ಟುಪಾಡುಗಳು ಲಾಗೂ ಆಗಲ್ಲ, ಅವನಿಗೆ ಹತ್ತದೇ ಇಲ್ಲ, ಹಾಗಾಗಿ ಅವಧೂತ ಅಂತ ಬಿರುದು ಕೊಡ್ತಾರೆ ಅನ್ನೋದು ಒಂದ್ ಕಡೆ. ಇನ್ನೊಂದು ಕಡೆ ಯಾವುದೋ ರೂಪದಲ್ಲಿ ಇವನನ್ನ ಊರನ್ನ ಬಿಡಿಸ್ಬೇಕು ಅಂತ ಪ್ರಶ್ನೆ ಮಾಡಿದವರು ಒಮ್ಮೆ ಮರಡಿಹಳ್ಳಿ ಗೋವಿಂದ ರೆಡ್ಡಿ ಮನೆ ಕಡೆಗೆ ಹೋಗಬೇಕಾದ್ರೆ ಕೊಳಾಳ್ ಸುತ್ತಮುತ್ತ ಈಚಲು ವನ ಇದೆ, ಬಸವನ ಹೊಳೆ ಇದೆ. ಆ ಈಚಲದ ಹಾಲನ್ನ ಹೆಂಡವನ್ನ ಹೆಗಲ ಮೇಲೆ ಹೊತ್ಕೊಂಡು ಐಮಂಗಳದ ಕಡೆ ಹೋಗ್ತಿರ್ತಾರೆ. ಐಮಂಗಳಕ್ಕೆ ಹೋದಾಗ ಅಷ್ಟರೊಳಗೆ ಈತ ಜಾತಿ ಕುಲಗಳನ್ನ ಕಟ್ಟುಪಾಡುಗಳನ್ನ ಮೀರಿ ನಡೆಯುವಂತ ಲಿಂಗವಂತರವನು, ಈ ಕಟ್ಟುಪಾಡು ಮೀರಿದವನಿಗೆ ಶಿಕ್ಷೆ ಆಗ್ಬೇಕು, ಪಂಚಾಯತಿ ಆಗ್ಬೇಕು ಅಂತ ಮಸಲತ್ತು ನಡೆದಿರುತ್ತೆ. ಐಮಂಗಳದ ಗೌಡರು ಬಸಪ್ಪ ಅಂತ ಹೇಳಿ ಅವರು ಇವ್ರ ಹೆಗಲ ಮೇಲೆ ಕುಂಭ ಇರೋದನ್ನ ಸಾಕ್ಷಿ ಸಮೇತ ಹಿಡಿದಲ್ಲಿ ಪಂಚಾಯತಿ ಸೇರಿಸ್ತಾರೆ. ಅವತ್ತು ರಾತ್ರಿ ಅವ್ರ ಮಗ ತಿಪ್ಪೇಸ್ವಾಮಿ ಅಂತ ಒಬ್ಬಿದ್ದ. ಅವನಿಗೆ ದಡಾರ, ಸಿಡುಬು ಇವೆಲ್ಲ ಎದ್ದು ಜ್ವರ ತುಂಬಾ ವಿಕೋಪಕ್ಕೆ ಹೋಗಿರುತ್ತೆ. ಅವರ ಧರ್ಮಪತ್ನಿ ಹುಚ್ಚಮ್ಮನವರು ಮಗನಿಗೆ ಖಾರ ಕೊಡ್ಬೇಕಾಗಿದೆ, ಸ್ವಲ್ಪ ಖಾರದ ಸಾಮಾನೆಲ್ಲ ತರ್ರಿ ಐಮಂಗಳದಿ ಅಂತ ಹೇಳಿರ್ತಾರೆ. ಆಯ್ತು ತರ್ತ್ನಿ ಅಂತ ಒಪ್ಕೊಂಡ್ ಬಂದಿರ್ತಾರೆ. ಈ ಕಡೆ ಇಲ್ಲಿ ಬಂದ್ರೆ ಹೆಂಡದ ಸಮೇತ ಗೌಡನ ಮನೆ ಮುಂದೆ, ಈಗಲೂ ಗೌಡ್ರ ಮನೆ ಇದೆ ಐಮಂಗಳದಲ್ಲಿ, ಅಲ್ಲಿ ಕಟ್ಟೆನೂ ಇದೆ. ಕೆಂಚಾವಧೂತರನ್ನ ಹೆಂಡ ಕುಡಿತಾನೆ ಲಿಂಗಾಯತರನಾಗಿ ಅಂತ ಕಟ್ಟಿ ಹೊಡಿತಾರೆ. ಅವ್ರು ಕೇಳ್ತಾರೆ, ಕೇಳ ಪ್ರಶ್ನೆಗೆ ಕೆಂಚಾವಧೂತರು, ಇದು ಏನಪ್ಪಾ ಇದು ಇಷ್ಟು ವಾಸನೆ ಬರ್ತಾ ಇದೆ, ದುರ್ನಾತ ಅಂತ. ಇದು ವಾಸನೆ ಬರಲ್ಲ, ದುರ್ನಾತ ಅಲ್ಲ, ಹಾಲು ಅಂತ ಹೇಳ್ತಾರೆ. ಹಾಲಾದ್ರೆ ಎಪ್ಪಾಕಿ ಬೆಣ್ಣೆ ತೆಗಿತಿ ಅಂತ ಗೌಡ್ರು ಪ್ರಶ್ನೆ ಮಾಡಿದಾಗ, ಆಯ್ತು ನೀವು ಕೊಡ್ರಿ, ಕಾಸಿ ಹೆಪ್ಪಾಕಿ ತುಪ್ಪ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅವರು ಆ ಹೆಂಡವನ್ನ ಒಂದು ಮಡಕೆಯಲ್ಲಿ ಹೊಡೆದು ಕಾಸಿ ಅದನ್ನ ಹೆಪ್ಪಾಕಿ ಕಡಿದು ತುಪ್ಪವನ್ನ
ಪಂಚಾಯತಿ ಮುಂದೆ ತೋರಿಸ್ಕೊಳ್ತಾರೆ. ಅಷ್ಟೊತ್ತಿಗೆ ಬೆಳಗಿನ ಜಾವ 4 ಗಂಟೆ ಆಗಿರುತ್ತೆ. ಇವ್ರನ್ನ ಬಿಡ ಅಷ್ಟೊತ್ತಿಗೆ ತೀರ್ಮಾನ ಆಗಿ ಬೆಳಗಿನ ಜಾವ 5 ಗಂಟೆ ಒಳಗಡೆ ಅವ್ರ ಮಗ ತಿಪ್ಪೇಸ್ವಾಮಿ ಏನು ದಡಾರ ಎದ್ದಿದ್ದ, ಅವನು ಹಸುನೀಗಿರ್ತಾನೆ. ಧರ್ಮಪತ್ನಿ ಹುಚ್ಚಮ್ಮ ತನ್ನ ಗಂಡನನ್ನ ಬೈಕೊಳ್ತಾ, ಇವ್ರು ಎಲ್ಲಿಗೋದ್ರು ಇಷ್ಟೇ, ಮನೆ ಕಡೆ ಧ್ಯಾನ ಇರಲ್ಲ, ಸಂಸಾರದ ಗೊಡವೆ ಇವ್ರಿಗೆ ಹತ್ತದಿಲ್ಲ, ಇಂಥವ್ರು ಯಾಕೆ ಮದುವೆ ಆದ್ರು, ಸಂಸಾರ ಯಾಕೆ ಇವ್ರಿಗೆ ಅಂತ ಹೇಳಿ ಬೈಕೊಳ್ತಾ ತನ್ನ ಬಂಧು ಬಳಗವನ್ನ ಕರೆದು ಮಗನನ್ನ ಮಣ್ಣು ಮಾಡಿ ಬಂದಿರ್ತಾಳೆ ಮನೆಗೆ. ಆ ಸಮಯಕ್ಕೆ ಸರಿಯಾಗಿ ಇವ್ರು ಹೋಗ್ತಾರೆ. ಇವ್ರು ಹೋದಾಗ ಸ್ನಾನ ಮಾಡ್ರಿ, ಮಗ ತೀರ್ಕೊಂಡು ಹೋಗಿದ್ದ ಅಂತ ಆಯಮ್ಮ ನೀರಿಡಿತಾಳೆ. ನೀರಿಡಿದಾಗ ಅವ್ರು ಬಟ್ಟೆ ತೆಗೆದಾಗ ನೋಡ್ತಾರೆ ಎಲ್ಲ ಚಡಿ ಏಟು, ಬಾರಿಕೋಲ್ ಏಟು ಬಿದ್ದಿರುತ್ತೆ. ಅಷ್ಟೊತ್ತಿಗೆ ಹುಚ್ಚಮ್ಮನವರು ಬಹಳ ಬೈಕೊಂಡಿರ್ತಾರೆ. ಮಗನಿಗೋಸ್ಕರ ಔಷಧಿ ತರಲೇ ಇಲ್ಲ, ಕಾರು ಸಾಮಾನು ತರಲಿಲ್ಲ, ತಂದಿದ್ರೆ ನನ್ನ ಮಗ ಬದುಕೋನು ಅಂತ ಹೇಳಿ ಅಂಗ್ಲಾಪ್ ಇರುತ್ತೆ ಹೆತ್ತು ಕರಳಿಗೆ. ಯಾವಾಗ ಸ್ನಾನ ಮಾಡುವಾಗ ಬೆನ್ನನ್ನು ಮೈಯನ್ನು ನೋಡ್ತಾರೆ, ಅಲ್ಲೆಲ್ಲ ಬಾರಿಕೋಲ್ ಬಾಸಾಳುಗಳು ಚಡಿ ಏಟು ಬಿದ್ದಿರ್ತದೆ. ಏನ್ರಿ ಹಿಂಗಾಯ್ತು ಅಂತ. ಇಲ್ಲ, ಮಗನಿಗೆ ಬೇಕಾದ ಕಾರದ ಸಾಮಾನೆಲ್ಲ ಕೊಂಡ್ಕೊಂಡು ಶೆಟ್ರ ಮನೆಗೆ ಸೊಂಟದ ಪಟ್ಟಿಗೆ ಸಿಗಿಸ್ಕೊಂಡಿದ್ದೆ, ಅಷ್ಟರೊಳಗೆ ಒಂದು ಅವಘಡ ನಡೆದೋಗ್ಬಿಟ್ಟು ನಾನು ಬರೋದು ಲೇಟ್ ಆಯ್ತು. ಆಗ ಹುಚ್ಚಮ್ಮನರಿಗೆ ಗೊತ್ತಾಗತ್ತೆ, ನಾನು ಬೈಕೊಂಡಿದ್ದು ಸರಿ ಇಲ್ಲ, ಅನಾಹುತ ಹಿಂಗಾಗಿದ್ದು ಗೊತ್ತಿಲ್ಲ. ಇವರು ಅಲ್ಲಿನೂ ನೋವು ತಿಂದರೆ, ಮನೆಗೆ ಬಂದ್ರೆ ಮಗನ್ನ ಕಳ್ಕೊಂಡಿದ್ದಾರೆ, ಆದ್ರೂ ಕೂಡ ವಿಚಲನ ಆಗ್ಲಿಲ್ಲ. ಯಾಕೆ ಅವರಿಗೆ ಆ ಒಂದು ದುಃಖ, ನೋವು, ಸಹಿಷ್ಣು ಸ್ವಭಾವ ಬಂತು ಅಂದ್ರೆ ಅದಕ್ಕೆ ಮೂಲ ಕಾರಣ ಅವರು ಸಾಧಿಸಿದ ಯೋಗ. ಮೊದಲಿಗೆ ಹಠಯೋಗವನ್ನು ಸಾಧಿಸ್ತಾರೆ, ಅದಾದ್ಮೇಲೆ ರಾಜಯೋಗಕ್ಕೆ ಬರ್ತಾರೆ. ಹಾಗಾಗಿ ರಾಜಯೋಗಿ, ಸಂಸಾರ ಯೋಗಿ, ಅವಧೂತ, ಅಲಕ್ ನಿರಂಜನ್, ಕಾಯಕ ಯೋಗಿ, ಹೀಗೆ ನಾನಾ ಬಿರುದುಗಳಿಂದ ಅವರ ಭಕ್ತರು ಕರೆಯೋದು ವಾಡಿಕೆ ಇದೆ. ಇದಲ್ದಲೆ ಗುರುಗಳಿಗೆ ಒಂದು ವಾಕ್ಯ ಅವ್ರ ನೆನಪ ಕೊಟ್ಟಿರ್ತಾರೆ, ಅದು ನೆನಪಾಗುತ್ತೆ ಅವರ ಬದುಕಿನಲ್ಲಿ. ನೋಡಪ್ಪ, ಏನಾದ್ರೂ ಆಗು, ನೀನು ಮುಕ್ತ ಆಗ್ಬೇಕಾದ್ರೆ ಋಣಮುಕ್ತನಾಗಿರ್ಬೇಕು ಅಂತ, ಯಾವುದೇ ಋಣ ಇರಬಾರ್ದು ಅಂತ ಗುರುವಾಕ್ಯ ಆಗಿರುತ್ತೆ. ಆಗ ಅವ್ರಿಗೆ ಯಾವಾಗ ಮುಪ್ಪು ಬಂದಾಗೆಲ್ಲ ಈ ಋಣವನ್ನ ಬಗೆಹರ್ಕೊಳ್ಬೇಕು ಅಂತ ನೆನಪಾಗುತ್ತೆ. ಅದಕ್ಕೋಸ್ಕರ ಅವರು ಇಲ್ಲೇ ತೇಕ್ಲವಟ್ಟಿ ಗ್ರಾಮದಲ್ಲಿ ನಾಗಜ್ಜ ಅಂತ ಒಬ್ಬರು ಯಾದವ್ರ ಪೈಕಿ ಅವ್ರ ಹತ್ರ 50 ರೂಪಾಯಿ ಸಾಲ ಮಾಡಿರ್ತಾರೆ. ಆ 50 ರೂಪಾಯಿ ಸಾಲವನ್ನ ದನ ಕುರಿ ಮಾರಿ ಕಟ್ಟಿ ಬರ್ತಾರೆ, ಬಡ್ಡಿ ಸಮೇತ. 100 ರೂಪಾಯಿಗೆ 1 ರೂಪಾಯಿ ಬಡ್ಡಿ, ಹಂಗೆ 12 ರೂಪಾಯಿ ಬಡ್ಡಿ ಕಟ್ತಾರೆ. ಆ ಪ್ರಾಂಸರಿ ಪತ್ರ ಈಗಲೂ ಅವಧೂತರ ಮನೆಯಾಗೆ ಹಾಗೆ ಇದೆ. 1897ರಲ್ಲಿ ಬರೆದಂತ ಪತ್ರ ಅದು. 91ರಲ್ಲಿ ಬರೀತಾರೆ, 99ರಲ್ಲಿ ಬಿಡಿಸ್ಕೊಂಬಂದ ಪತ್ರ ಮನೆಯಾಗಿರ್ತಾರೆ. 1891ರಲ್ಲಿ ಬಂದಂತ ಪತ್ರ. ಈ ಋಣಮುಕ್ತ ಆಗೋದು ನೆನಪಾಗೋದು ಅವ್ರಿಗೆ ಯಾಕೆ ಅಂತಂದ್ರೆ, ತನ್ನ ಇಬ್ರು ತಮ್ಮರು, ಒಬ್ರು ಲಕ್ಕಿಹಳ್ಳಿಗೆ ವಾಸವಾಗಿರ್ತಾರೆ ಹೆಂಡತಿ ಆಸ್ತಿ ಮೇಲೆ, ಇನ್ನೊಬ್ರು ಹಿರಿಯೂರ ಹತ್ರ ಸೋಮೇರಹಳ್ಳಿಗೆ ವಾಸವಾಗಿರ್ತಾರೆ. ಆದ್ರೆ ನನಗೆ ದಿನ ಹತ್ರ ಬಂದಿದೆ, ಮುಪ್ಪು ಬಂದಿದೆ, ಅವ್ರ ಆಸ್ತಿ ನನ್ನ ಹತ್ರ ಇದೆ ಅಂತ ಹೇಳಿ ಕೆಂಚಾವಧೂತರು ಒಂದು ತೀರ್ಮಾನ ಮಾಡಿ ಗುರುಗಳಿಗೆ ನಾನು ಮಾತು ಕೊಡ್ತೀನಿ ಋಣಮುಕ್ತ ಆಗಬೇಕು ಅಂತ ಹೇಳಿ ತಮ್ಮಗಳು ಯಾರೂ ಭಾಗವನ್ನೇ ಕೇಳೋದಿಲ್ಲ. ಒಂದಿನ ಅವರಿದ್ದಂತ ಕುರಿಯನ್ನ 3 ಭಾಗ ಮಾಡ್ತಾರೆ. ಅಣ್ಣ ತಮ್ಮಗಳು ಮೂವರಿಗೆ 3 ಭಾಗ ಮಾಡಿ, ಕಂಚು ಮುಟ್ಟು ದವಸ ಧಾನ್ಯ ಎಲ್ಲ 3 ಭಾಗ ಮಾಡಿ, 2 ಗಾಡಿ ಹೊಡ್ಕೊಂಡು, 1 ಗಾಡಿ ಕಚ್ಚಿಬಿಟ್ಟು ಸಾಮಾನು, ಅದ್ರ ಹಿಂದೆ ಕುರಿಗಳು ಸೀದಾ ಸೋಮರಹಳ್ಳಿಗೆ ಹೋಗಿ ತಮ್ಮನ ಮನೆ ಮುಂದೆ ನಿಲ್ಲಿಸ್ತಾರೆ. ತಮ್ಮ ಎದುರಾಗಿ ಅಣ್ಣ ಬಂದ್ಬಿಟ್ಟ ಅಂತ ಸಂತೋಷದಿಂದ, ಅಣ್ಣ ಯಾಕಣ್ಣ ಬಂದ್ಬಿಟ್ಟೆ, ಏನು? ಅಲ್ಲಪ್ಪ, ನಿಮ್ದು ಸಾಮಾನುಗಳೆಲ್ಲ ವಸ್ತು ಕೊಡ್ಬೇಕಲ್ಲ, ನಿನ್ ಭಾಗದ್ದು ದಾಯಾದಿತನದಲ್ಲಿ ನಿಮ್ಮಪ್ಪ ದುಡ್ದಿರೋದು, ನಂದೇನಲ್ಲ, ನಾನ್ ದುಡ್ದನಲ್ಲ, ನಿನಗೆ ದೊರೆಬೇಕಾದ ಆಸ್ತಿ ನಿನಗೆ ದೊರಕ್ಬಿಡ್ಲಿ ಅಂತ ಹೇಳಿ ಮುದ್ದಾಂ ಕೆಂಚಾವಧೂತರು ಅವನಿಗೆ ನಿನ್ ಭಾಗ ನೀನ್ ತಗೊಳಪ್ಪ. ಆಗ ಅವನು ಹೇಳ್ತಾನೆ, ಅಣ್ಣ ನನ್ ಭಾಗನೇ ಕೇಳಲಿಲ್ಲ, ನೀನ್ ಕೊಡು ಅಂದಿಲ್ಲ, ಆದ್ರೂ ಭಾಗ ಕೇಳ್ದಲ್ಲೇ ಕೊಡು ಅಂದಲ್ಲೇ ಮನೆ ಮುಂದಕ್ಕೆ ತಂದಿದೆಯಲ್ಲ ಸೋಮೇರಹಳ್ಳಿವರೆಗೂ. ಊರ್ ಜನ ಮಾತಾಡ್ತಾರೆ, ಇನ್ನೆಂತ ಸತ್ಯವಂತ ಇರ್ಬೇಕಾತ. ಅಣ್ಣ ತಮ್ಮಗಳು ದಾಯಾದಿಗಳಲ್ಲಿ ಕೌರವ ಪಾಂಡವರು ಇಂಚು ಜಾಗ ಕೊಡಲ್ಲ ಅಂತಾರೆ ಇವತ್ತು.
ಹೊಲದಲ್ಲಿ ಮನೆಯಲ್ಲಿ, ಅದಕ್ಕೆ ಜಗಳ. ಆದ್ರೆ ತಮ್ಮಗಳು ಕೇಳೇ ಇಲ್ಲ, ಆದ್ರೂ ಸಹಿತ ನಾನು ಕೊಡ್ತೀನಿ ಅಂತ ಹೇಳಿ ಕುರಿ ಕಂಚ್ಮುಟ್ಟು ಗಾಡಿ ಸಮೇತ ತಂದು ಅವ್ರ ಮನೆಗೆ ಸಮರ್ಪಿಸಿ ಹೋಗೋ ಒಂದು ಆದರ್ಶ ಆಯ್ತಲ್ಲ ಕೆಂಚಾವಧೂತರು. ಅದು ಇವತ್ತಿನ ಪ್ರಪಂಚಕ್ಕೆ ತುಂಬಾ ಮೆಚ್ಚತಕ್ಕಂಥ ಸಂಗತಿ ಅಂತ ನನಗೆ ಭಾವನೆ ಬರ್ತಾ ಇದೆ. ಅದೇ ರೀತಿ ಲಕ್ಕಿಯಲ್ಲಿ ಒಬ್ಬ ತಮ್ಮ ಇರ್ತಾನೆ, ಅವನಿಗೂ ಹೋಗಿ ಕೊಡ್ತಾರೆ. ಕೊಟ್ಟಾಗ ಊರು ಜನ ಎಲ್ಲ ಬಂದು ನೋಡುತ್ತೆ, ಇವರೆಂತ ಅಣ್ಣ ತಮ್ಮಗಳು, ಈತ ಎಂತ ಅಣ್ಣ. ಭಾಗ ಕೇಳ್ದಲೇ ಇದ್ರು ಅವ್ರವ್ರ ಮನೆಗೆ ತಲುಪಿಸ್ತಾನೆ ಅಂದಾಗ ಆಗ ಈ ಮಾತನ್ನ ಹೇಳ್ತಾರೆ, ಇಲ್ಲ ನನಗೆ ಗುರು ಹೇಳಿದ್ರು ನೀನು ಋಣಮುಕ್ತ ಆಗ್ಬೇಕಪ್ಪ, ಇಲ್ಲ ಅಂದ್ರೆ ಜೀವನ್ಮುಕ್ತಿ ಪಡೆಯಕ್ಕಾಗಲ್ಲ ಅಂತ. ಹಾಗಾಗಿ ನಾನು ನಂದೇನು ಕೊಟ್ಟಿಲ್ಲ, ಇವ್ರ ತಾಯಿ ತಂದೆ ಮಾಡಿಟ್ಟಂತ ಆಸ್ತಿ, ಅವ್ರು ಮಾಡಿದಂತ ಕುರಿಗಳು, ಅವ್ರು ಮಾಡಿದಂತ ಕಂಚುಮುಟ್ಟು. ಹಾಗಾಗಿ ತಂದೆಯ ಆಸ್ತಿಯಲ್ಲಿ ಮಕ್ಕಳು ಫಲ ಇದೆ, ನಾನು ಅವ್ರಿಗೆ ಕೊಟ್ಟು ಮುಕ್ತ ಆಗಿದ್ದೀನಿ, ನನ್ನ ಭಾರವನ್ನ ಇಳಿಸ್ಕೊಂಡಿದ್ದೀನಿ ಅಂತ ಲಕ್ಕಿ ಎಳೆಗೆ ಈ ಪ್ರಸಂಗವನ್ನ ನೆನಪು ಮಾಡ್ತಾರೆ. ಮೂವರು ಅಣ್ತಮ್ಮಗಳು ಅದು ಹೆಂಗ್ ಬದುಕಿರ್ಬೇಕು, ಅದೆಂತ ಆದರ್ಶಮಯ ಜೀವನ ಕೆಂಚಾವಧೂತರದು ಅನ್ನೋದು ಈ ಪ್ರಸಂಗ, ಸಂಸಾರದ ಬದುಕು ಅವ್ರದ್ದು ಹೇಗಿತ್ತು ಅಂತ ಈ ಪ್ರಸಂಗ ನೆನಪಿಗೆ ತರುತ್ತೆ ಅಂತ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ಅವರು ಒಂದ್ ದಿವಸ ಕೆನ್ನೆಡ್ಲು ಹೊರಗೆ ಕುರಿ ಕಾದ್ಕೊಂಡು ವಾಪಸ್ ಸಂಜೆ ಮನೆ ಬರುವಾಗ ಎರೆಹಳ್ಳಿ ಗ್ರಾಮದಲ್ಲಿ ಒಬ್ಬ ಭಕ್ತ ಇರ್ತಾನೆ. ಸ್ವಾಮಿ, ನಿಮ್ಮ ಮನೆಯಲ್ಲಿ ಬಹಳ ಮಕ್ಕಳಿದ್ದಾರೆ, ಬಹಳ ಜನ ಬಂದು ಹೋಗ್ತಾ ಇರ್ತಾರೆ ನಿಮ್ಮ ಮನೆಗೆ. ನೋಡಿ, ಈ ಮಾವಿನ ಹಣ್ಣುಗಳು ಬೇಕಾದಷ್ಟು ಬಿಟ್ಬಿಟ್ಟಿದೆ, ಒಂದ್ ಪಾಟಿನ ಚೀಲ ಹಣ್ಣು ಕಿತ್ತು ಹೆಗಲ ಮೇಲೆ ಹೊತ್ತು ತಂದು ಸ್ವಾಮಿಯರು ಎಲ್ಲಿದ್ರೋ ಅಲ್ಲಿ ತಂದು ಕೊಟ್ಬಿಟ್ಟ. ಸ್ವಾಮಿ, ನೀವು ಮಕ್ಳು ಮನೆಯವ್ರಿ, ಈ ಹಣ್ಣು ತಗೊಂಡು ಹೋಗ್ರಿ, ಮಕ್ಕಳಿಗೆ ಹಂಚ್ರಿ ಅಂತೇಳಿ ಒಬ್ಬ ಭಕ್ತ ಕೊಟ್ಟ. ಹೆಗಲ ಮೇಲೆ ಮಾವಿನ ಹಣ್ಣನ್ನ ಒತ್ಕೊಂಡು ಕೆಂಚಾವಧೂತರು ಊರ್ 2 ಕಿಲೋಮೀಟರ್ ಇದೆ ಎರಳ್ಳಿಗೂ ಕೋಳಾಳಿಗೂ. ದಾರಿ ಮಧ್ಯೆ ಯಾರನ್ನ ಕೇಳಿಲ್ಲ, ಸ್ವಾಮಿ ಹೆಗಲ ಮೇಲೆ ಏನಿದೆ, ಹಣ್ಣಿದೆ, ಬಾರ ತಗೊಳ್ಳು. ಅಲ್ಲಿ ಚೆಲುವಾದ ಹಟ್ಟಿ, ಅಲ್ಲಿ ಇನ್ನೊಂದು ಹಟ್ಟಿ, ಅಲ್ಲಿ ವಾಲ್ಮೀಕಿ ಜನದ ಹಟ್ಟಿ ಅಥವಾ ಆದಿ ಕರ್ನಾಟಕದ ಹಟ್ಟಿ, ಯಾರು ಕೇಳಿ ತಾತ ಹೆಗಲ ಮೇಲೆ ಏನಿದೆ, ಮಾವಿನ ಹಣ್ಣಿದೆ, ತಗೊಳ್ಳೋ ಅಂತ ಎಲ್ರಿಗೂ ಹಣ್ಣು ಹಂಚ್ಕೊಂಡು ಹೋಗ್ತಾರೆ. ತನ್ನ ಮನೆ ತಲುಪೋ ಅಷ್ಟೊತ್ತಿಗೆ ಸಂಸಾರ ಏನಿತ್ತು ಹುಚ್ಚಮ್ಮ, ಅವ್ರ ಮನೆ ತಲುಪೋಷ್ಟೊತ್ತಿಗೆ ಉಳಿದುದು 4 ಮಾವಿನ ಹಣ್ಣು. ಆ 4 ಮಾವಿನ ಹಣ್ಣನ್ನ ಹೆಂಡತಿ ಕೈಗೆ ಬಿಸಾಕ್ತಾರೆ, ತಗಳೆ ನಿನ್ ಮಕ್ಳು ಪಾಲಿದು ಅಂತ. ಆದ್ರೆ ನೋಡಿದ್ರೆ 4 ಇದಾವೆ, 4 ಮಕ್ಳಿಗೆ ಕೊಡ್ತಾರೆ, ಅಜ್ಜಿಗಿಲ್ಲ. ಬೆಳಿಗ್ಗೆ ಎರಳಿಯಿಂದ ಭಕ್ತ ಬರ್ತಾನೆ. ಆಗ ಹುಚ್ಚಮ್ಮನವ್ರು ಕೇಳ್ತಾರೆ, ಏನಣ್ಣ 4 ಹಣ್ಣು ಕಳ್ಸಿದೀಯಾ, 4 ಮಕ್ಕಳಿಗೆ ಸರಿ ಆಯ್ತು, ನನಗ್ ತಿನ್ನಕ್ಕೊಂದು ಹೆಚ್ಚಿಗೆ ಕೊಡ್ಬಾರ್ದಾಗಿತ್ತೆ. ಅಲ್ಲಕ್ಕ, ನಾನು ಕಳ್ಸಿದ್ದು ಒಂದ್ ಪಾಟಿನ ಚೀಲ, ಅಷ್ಟು ಹಣ್ಣು ಸ್ವಾಮಿಯರು ಏನ್ ಮಾಡಿದ್ರು ಅಷ್ಟು ಕಳ್ಸಿದನ್ನಲ್ಲ. ಆಗ ಸ್ವಾಮಿಯರು ಹಾಲ್ ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಆಗ ಭಕ್ತನೇ ಕೇಳ್ತಾನೆ, ಸ್ವಾಮಿ ಇಷ್ಟೊಂದು ಹಣ್ಣು ಕಳ್ಸಿದ್ದೆ, 4 ಕೊಟ್ರದ್ ಮನೆಗೆ. ಅಲ್ಲಪ್ಪ, ಇವಳಿಗೆ ಯಾಕೆ ದುರಾಸೆ, ಇವಳ ಮಕ್ಕಳ ಪಾಲು ಏನು ದಕ್ಕಬೇಕಾಗಿದೆ, ಸೇರಬೇಕಾಗಿದೆ, ಆ 4 ಹಣ್ಣು ಇವಳಿಗೆ ಸೇರಿದೆ. ನಾನು 4 ಮಕ್ಕಳ ತಂದೆ ಅಲ್ಲಪ್ಪ, 4 ಮಕ್ಕಳೇ ನನ್ನ ಮಕ್ಕಳು ಅಂತ ನಾನು ಭಾವಿಸಿಲ್ಲಪ್ಪ. ಲೋಕದ ಮಕ್ಕಳೆಲ್ಲ ನನ್ನ ಮಕ್ಕಳೇ. ಹಾಗಾಗಿ ಆ ಮಕ್ಕಳಿಗೆ ಏನೋ ಪಾಲು ಸೇರಬೇಕಾಗಿದ್ದು ಅವ್ರಿಗೆ ಅದು ಸೇರಿದೆ. ಹಾಗಾಗಿ ಹಣ್ಣು ಹಂಚ್ಕೊಂಡು ತಿನ್ನುವ ಒಂದು ಆದರ್ಶ ಏನಿದೆ, ಆ ಆದರ್ಶವನ್ನ ಪಾಲಿಸಿದವರು ಕೆಂಚಾವಧೂತರು. ಇವತ್ತು ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಹಣ್ಣು ಕಾಯಿ ಹೊಡಿತಾರೆ ಅಂತ ಗೊತ್ತಿಲ್ಲ. ಆದ್ರೆ ಈ ಲೋಕದ ಮಕ್ಕಳೆಲ್ಲ ನನ್ನ ಮಕ್ಕಳೇ, ಹಣ್ಣಿನಲ್ಲಿ ಅವ್ರಿಗೂ ಪಾಲಿದೆ ಅಂತ ಏನು ಆ ಸರ್ವಾತ್ಮ ಭಾವ ಇತ್ತು, ಆ ಭಾವ ಇರೋದ್ರಿಂದ ಅವತ್ತೇ ಅವರು ಹಂಚಿದ್ರಿಂದ ಇವತ್ತು ಲೋಕದ ಭಕ್ತರು ಅವರ ಸಮಾಧಿಗೆ, ಅವ್ರ ದೇವಸ್ಥಾನ ಇದ್ದಾರೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ವ್ಯಕ್ತಿ ಆದವನು, ಒಬ್ಬ ಅವಧೂತ ಆದವನು ತನ್ನ ಸಂಸಾರಕ್ಕಷ್ಟೇ ಸೀಮಿತ ಆಗಿದ್ರೆ ಇವತ್ತು ಲೋಕಪೂಜಿತ ಆಗ್ತಿರ್ಲಿಲ್ಲ. ಅವರು ಲೋಕಪೂಜ್ಯರ ಆಗಿದ್ದ ಕಾರಣ ಸರ್ವರ ಮಕ್ಕಳು ನನ್ನ ಮಕ್ಕಳೇ, ಅವ್ರಿಗೂ ಹಣ್ಣಲ್ಲಿ ಪಾಲಿದೆ ಅಂತೇಳಿ ಹಂಚಿ ಅವರನ್ನ
ತನ್ನ ಕುಟುಂಬದ ಸದಸ್ಯರೇ ಅಂತ ಭಾವಿಸಿ ನಡ್ಕೊಂಡಿದ್ದರಿಂದ ಇವತ್ತು ಆ ಮಠ ಉದ್ಧಾರ ಆದ್ರೆ ಲೋಕದ ಮಕ್ಕಳಿಂದಲೇ ಹಣ್ಣು ಹಂಚಿದಂಗೆ ಹಂಚಿದ್ದಾರೆ. ಇವತ್ತು ಏನಾದ್ರೂ ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವೆ ಅಂತಂದ್ರೆ ಅದು ಭಕ್ತಾದಿಗಳು ಮಾಡಿದಂಥದ್ದೇ. ಅವ್ರ ವಂಶಸ್ಥರು ಕೇವಲ ನೆಪ ಮಾತ್ರ ಇದ್ದಾರೆ, ವ್ಯವಸ್ಥಾಪ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಿರ್ವಹಣೆ ನಡೆಸ್ತಾ ಇದ್ದಾರೆ, ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಶರಣರ ನುಡಿ ಏನಿತ್ತು, ಹೇಗೆ ಅವ್ರ ಬದುಕಿನಲ್ಲಿ ನಡ್ಕೊಂಡ್ರು, ಅವರ ಆದರ್ಶ ಹೇಗಿತ್ತು ಅನ್ನೋದು ಬಹಳ ಸಂತೋಷದ ವಿಚಾರ. ಇದು ನಾವು ಗಮನಿಸಬೇಕಾದ್ದು. ಲಾಸ್ಟಿಗೆ ಹೇಳೋದಾದ್ರೆ, ನಮಗೆ ಹಂಪೆ ಹತ್ರ ಕಾಳ್ಘಟ್ಟ ಅಂತ ಗ್ರಾಮ ಇದೆ. ಅಲ್ಲಿ ಅವರು ರುದ್ರಮುನಿ ಸ್ವಾಮಿಗಳು ಅವರು ಜೀವನದ ಅಂತ್ಯ ಕಾಲಕ್ಕೆ ಕಾಳ್ಘಟ್ಟದಿಂದ 2 ಪತ್ರಗಳನ್ನ ಕೊಳಾಳಿಗೆ ಕಳಿಸಿದ್ದಾರೆ. ಆ ಕಾಲಕ್ಕೆ ಪೋಸ್ಟ್ ಇತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಪತ್ರದಲ್ಲಿ ಮಾತ್ರ ಕುದುರೆ ಮೇಲೆ ರಾಜಾರಾಮ್ ಬರ್ತಾನೆ, ಆ ಪತ್ರವನ್ನು ಓದ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಕುದುರೆ ಸವಾರನ ಮೂಲಕ ಕೊಳಾಳಿಗೆ ಪತ್ರ ವ್ಯವಹಾರ ಕೆಂಚಾವಧೂತರಿಗೂ ರುದ್ರಮುನಿ ಸ್ವಾಮಿಗಳಿಗೂ ನಡೀತಾ ಇತ್ತು ಅನ್ನೋದಕ್ಕೆ ಪ್ರೂಫ್ ಆಗಿ ಈಗಲೂ 2 ಪುರಾವೆಗಳು ನಮಗೆ ಸಿಗ್ತವೆ. ಅದರಲ್ಲಿ ಒಂದು ಬರ್ದಿದೆ, ನಾನು ಬಯಲು ಸೇರ್ಬೇಕಾಗಿದೆ, ಬಯಲು ಸೇರೋದಕ್ಕೋಸ್ಕರ ನಾನು ಹೊರಗಡೆ ಕೂತ್ಕೊಳ್ತೀನಿ ಈಗ 8 ದಿವಸದಿಂದ, ನಾನು ಇಂಥ ದಿವಸ ದೇಹತ್ಯಾಗ ಮಾಡ್ತೀನಿ ಹಾಗೆ ಅಂತೇಳಿ ನೀನ್ ಬರಬೇಕು ಅಂತ ಒಂದು ಪತ್ರ ಬಂದಿದೆ ಕೊಳಾಳಿಗೆ. ಆದ್ರೆ ಆ ಬರಬೇಕು ಅನ್ನೋ ಪತ್ರ ತಲುಪೋದು 15 ದಿವಸ ಲೇಟಾಗಿ ತಲುಪಿದ್ರಿಂದ ಆ ಸ್ವಾಮಿಯರು ದೇಹತ್ಯಾಗ ಮಾಡೋ ಟೈಮಲ್ಲಿ ಕೆಂಚಾವಧೂತರು ಅಲ್ಲಿಗೆ ಹೋಗಕ್ಕಾಗಲ್ಲ. ಅದಾದ್ಮೇಲೆ ಕೈಲಾಸ ಸಮಾರಾಧನೆ ಆಹ್ವಾನ ಪತ್ರಿಕೆ ಹೊರಡಿಸ್ತಾರೆ. ಆ ಕೈಲಾಸ ಸಮಾರಾಧನೆ ದಿನ ಕೆಂಚಾವಧೂತರು ಸ್ನೇಹಿತರು ಎಲ್ಲ ಕಾಳ್ಘಟ್ಟಕ್ಕೆ ಹೋಗ್ತಾರೆ. ಗುರುಗಳು ಸಮಾಧಿ ಆಗಿರುತ್ತೆ. ಆದ್ರೆ ರುದ್ರಾವಧೂತರಲ್ಲಿ ಇರ್ತಕ್ಕಂಥ ಹೊತ್ತಿಗೆ ಪುಸ್ತಕಗಳು, ಪುರಾಣದ ಗಂಟುಗಳು, ಬೆತ್ತ, ಬೆಳ್ಳಿ, ಪಾದುಕೆ ಇತ್ಯಾದಿ ಇತ್ಯಾದಿ, ತಂಬೂರಿ, ಆ ವಸ್ತುಗಳಿದು ಅದಕ್ಕೆ ಸಂಘರ್ಷ ನಡೀತದೆ ಆ ಸ್ಥಳದಲ್ಲಿ. ಯಾಕೆಂದ್ರೆ ಅವ್ರಿಗೆ 100 ಜನ ಶಿಷ್ಯರು. ನನಗೆ ಬೇಕು, ಒಂದೊಂದು ವಸ್ತು ನನಗೆ ಬೇಕು ಅಂತ ಅವರಲ್ಲಿ ಅಸಮಾಧಾನ ಉಂಟಾಗಿರುತ್ತೆ. ಆಗ ಆ ಸಭೆ ಮಧ್ಯದಲ್ಲಿ ದುರ್ಗಮಜ್ಜಿ ಅಂತ ಒಬ್ಬ ಹೆಣ್ಮಗಳು, ರುದ್ರಾವಧೂತರ ಭಕ್ತೆ ಆಕೆ, ಸ್ವಾಮಿಯರು ದೇಹತ್ಯಾಗ ಮಾಡ್ಬೇಕಾದ್ರೆ ಒಂದು ಮಾತು ಹೇಳೋಗಿದ್ದಾರಪ್ಪ, ನೀವೆಲ್ಲರೂ ಕೇಳೋದಾದ್ರೆ ಈ ಸಭೆ ಮುಂದೆ ನಾನು ಇಡ್ಬಲ್ಲೆ ಅಂತ ಹೇಳಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾರೆ. ಹಾಗಾದ್ರೆ ಅದೇನು ಹೇಳಿದ್ರು ಹೇಳ್ಬಿಡಮ್ಮ ಅಂತ ಸಭೆ ಅಪ್ಪಣೆ ಕೊಟ್ಟಾಗ, ನನ್ನ ಸಮಾಧಿಯ ಮೇಲೆ ಒಂದೊಂದು ಹಿಡಿ ಪ್ರತಿಯೊಬ್ಬರು ಜೋಳವನ್ನ ಬಿಡ್ಲಿ, ಯಾರ ಮುಷ್ಟಿಯಿಂದ ಜೋಳದ ಹರಳಾಗಿ ಮಾರ್ಪಾಡಾಗುತ್ತೋ ಅಂಥವರಿಗೆ ನನ್ನ ಆಸ್ತಿ ಎಲ್ಲ ದಕ್ಕಬೇಕು, ಅವರು ಇದಕ್ಕೆ ಒಡೆಯರು ಅಂತ ಹೇಳಿ ಗುರುಗಳು ಚಲೋ ಹೊತ್ತಿನಾಗ ಈ ಮಾತನ್ನ ಹೇಳೋಗಿದ್ರು ಅಂತ ಹೇಳಿ ದುರ್ಗಮ್ಮಜ್ಜಿ ಇಡೀ ಸಭೆಯ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಪತ್ರ ತಾತನ ಮನೆಯಲ್ಲಿದೆ. ಆಗ ಒಂದು ಪಲ್ಲಾಚೀಲ ಜೋಳ ತರಿಸಿ ಈ ಭಕ್ತರಾದವರು ರುದ್ರಾವಧೂತರ ಸಮಾಧಿ ಮೇಲೆ ಒಂದೊಂದು ಮುಷ್ಟಿ ಸಾಲಾಗಿ ನಿಂತು ಸರ್ತಿ ಸಾಲಲ್ಲಿ ಒಂದೊಂದು ಮುಷ್ಟಿ ಜೋಳವನ್ನ ಸಮಾಧಿ ಮೇಲೆ ಬಿಡ್ತಾರೆ. ಆ ಚೀಲ ಖಾಲಿ ಆಗಕ್ ಬಂದ್ರು ಯಾರ ಕೈಯಿಂದಲೂ ಹರಳಾಗದೇ ಇಲ್ಲ. ಆಗ ಒಂದು ಗುಬುಲಿ ಎದ್ದಾಳತ್ತೆ, ಇದೇನು ಸ್ವಾಮಿಯರು ಹೇಳಿದ್ರೋ ಇಲ್ವೋ, ಯಾರ ಕೈಯಾಗೋ ಹರಳಾಗಲ್ಲ, ಜೋಳದ ಕಾಳೆಲ್ಲ ಮುಗ್ದೋಗ್ಬಿಟ್ವು, ಬಿಳಿಜೋಳ ಹರಳಾಗಲೇ ಇಲ್ಲ, ಎಂತ ಮಾತಿದ್ದು, ಇದೇನು ಹೌದೋ ಅಲ್ವೋ ಅಂತ ಹೇಳಿ ಈ ಮಾತುಕತೆ ನಡೆಯುವಾಗ ಯಾರೋ ಒಬ್ರು ಸಮಾಧಾನಸ್ಥ ಸಂಭಾವಿತ ಅಲ್ಲಿ ಯಾರೋ ಕುರಿ ಕಾಯುವಂತ ಯಜಮಾನ ಕಂಬಳಿ ಹಾಕೊಂಡು ಒಂದು ಬಂಡೆ ಮೇಲೆ ಕೂತಿದ್ದಾನೆ, ಕೂರ್ಗಲ್ ಮೇಲೆ ಯಾಕೋ ಮೌನವಾಗಿದ್ದಾನೆ, ಯಾಕೋ ತಲೆ ತೆಗ್ಸ್ಕೊಂಡಿದ್ದಾನೆ, ನೆಲ ನೋಡ್ತಾ ಇದ್ದಾನೆ, ಅವನಿಗಿದ್ರ ಪರಿವೇ ಇಲ್ಲ, ಅದನ್ನಾದ್ರೂ ಕರೀರಿ ಅಂತ ಅವ್ರನ್ನ ಕರೀತಾರೆ. ಆಗ ಸ್ವಾಮಿಯರು ಸಮಾಧಾನದಿಂದ ಬಂದು ರುದ್ರಾವಧೂತರ ಸಮಾಧಿಗೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಒಂದು ಊದುಗಡ್ಡಿ ಹಚ್ಚಿ ಅವರ ಪಾದಕೆಗೆ ನಮಸ್ಕಾರ ಮಾಡಿ ಅಲ್ಲಿದ್ದಂತ ಒಂದು ಇಡೀ ಜೋಳವನ್ನ ಸಮಾಧಿ ಮೇಲೆ ಬಿಡ್ತಾರೆ. ಆ ಸಮಾಧಿ ಮೇಲೆ ಬಿಟ್ಟಾಗ ಇಡೀ ಸಮಾಧಿ ಎಲ್ಲ ಈ ಮಲ್ಲಿಗೆ ಹೂವು ಬೆಳ್ಳಿಗೆ ತುಂಬಿರುತ್ತೋ ಚೆಲ್ಲಿರುತ್ತೋ ಆ ರೀತಿ
ಈ ಒಂದು ಚೀಲ ಜೋಳದ ಹರಳುಗಳು ಏನ್ ಬಿಟ್ಟಿದ್ರು ಅವರವೆಲ್ಲರೂ ಸೇರಿ ಜೋಳದ ಹರಳು ಹಾಕ್ಬಿಡ್ತದೆ. ನೋಡ್ಲಿಕ್ಕೆ ಮಲ್ಲಿಗೆ ಹೂ ಕಣ್ಣಂಗೆ ಕಾಣುತ್ತೆ ಸಮಾಧಿ. ಆ ಹೂವು ಆದ್ಮೇಲೆ, ಜೋಳದ ಹರಳಾದ ಮೇಲೆ ಆಗ ಆ ಭಕ್ತ ಜನ ಎಲ್ಲ ಶಾಂತವಾಗಿ ಸಮಾಧಿ ಬಲ್ಗಡಿಗೆ ಕೆಂಚಾವಧೂತರನ್ನ ಕುಂಡ್ರಿಸಿ ಅವ್ರನ್ನ ಪೂಜೆ ಮಾಡಿ ಅಲ್ಲಿರ್ತಕ್ಕಂಥ ಗಂಟು, ಹೊತ್ತಿಗೆ, ತಂಬೂರಿ, ಪಾದುಕೆ ಸರ್ವಸ್ವವನ್ನ ಇವರಿಗೆ ಅರ್ಪಿಸ್ತಾರೆ. ಅದನ್ನ ಹೊತ್ಕೊಂಡು ಗುರುಗಳು ಕೊಳಾಳ ಗ್ರಾಮಕ್ಕೆ ಬರ್ತಾರೆ. ಹೀಗೆ 100 ಜನ ಶಿಷ್ಯರಿರ್ಬೋದು, ಆದ್ರೆ ಸಾಧನೆ ಬಹಳ ಮುಖ್ಯ. ಗುರುವಿನ ಕೃಪೆ ಯಾರಿಗಾಗುತ್ತೋ ಅದು ಹೇಳಕ್ಕಾಗಲ್ಲ. ಇಂಥ ಒಂದು ಪವಾಡ ನಡೆದಿದ್ರಿಂದಾಗಿ ಆ ಗ್ರಂಥಗಳು ಇಲ್ಲಿ ಬಂದ್, ಅದರಲ್ಲಿ ಜ್ಞಾನ ಸಿಂಧು ಇದೆ, ಹಸ್ತಪ್ರತಿ, ದೇವಿ ಮಹಾತ್ಮೆ ಇದೆ, ಚಿದಾನಂದರ ಬಾಲ್ಯಲೆ ಅಂತ ಇದೆ, ಕೈವೆಲ್ಲ ಪದ್ಧತಿ ಇದೆ ನಿಜಗುರುದು, ಸರ್ಪಭೂಷಣ ಯೋಗಿಗಳದು ಕೈವೆಲ್ಲ, ಕಲ್ಪವಲ್ಲರಿ ಅಂತ ಇದೆ, ಇನ್ನು ಬೇರೆ ಬೇರೆ ಗ್ರಂಥಗಳು ಎಲ್ಲವೂ ಕೂಡ ಅದರಲ್ಲಿ ಇದಾವೆ. ಅವುಗಳನ್ನು ವರ್ಷಕ್ಕೆ 4 ಬಾರಿ ಹೊರಗಡೆ ತಂದು ಆ ಶಾರದಾಂಬೆಯನ್ನ ಪೂಜೆ ಮಾಡಿ ಮಂಗಳಾರತಿ ಮಾಡೋದು ಸಂಪ್ರದಾಯವಾಗಿ ಈಗ 100-120 ವರ್ಷಗಳಿಂದ ನಡ್ಕೊಂಡು ಬಂತಾ ಇದೆ ಕೊಳಾಳಲ್ಲಿ. ವರ್ಷಕ್ಕೆ 4 ಬಾರಿ ಪುರಾಣ ಹಸ್ತಪ್ರತಿಯನ್ನೇ ಅಲ್ಲಿ ಓದೋದು ವಾಡಿಕೆ ಇದೆ. ಇಷ್ಟಲ್ದನೆ ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಭಕ್ತರ ಹರಕೆ ಪುರಾಣಗಳು ಅಂಥೇಳಿ ದೇವಿ ಮಹಾತ್ಮೆಯನ್ನ ಅಲ್ಲಿ ಓದಿಸ್ತಾರೆ. ಅಖಂಡ ಭಜನೆ ನಡೀತದೆ, ವಿಚಾರ ಇರುತ್ತೆ, ಸತ್ಸಂಗ ನಡೀತದೆ. ಜನರ ಕಷ್ಟ ಸುಖಗಳು ದೇವಿ ಮಹಾತ್ಮೆ ಪಠಣದಿಂದ ಪಾರ ಆಗಿದ್ದೇವೆ ಅನ್ನೋದು ಒಂದು ಪ್ರತೀತಿ. ಹಾಗಾಗಿ ಅದು ಅಂದಿನಿಂದ ಈಗಲೂ ನಡೀತಾ ಇದೆ. ಹೇಗೆ ಕೆಂಚಾವಧೂತರು ಬದುಕಿದ್ದಾಗ ಅಸ್ಪೃಶ್ಯರ ಸಮಸ್ಯೆಗೆ ಸ್ಪಂದಿಸಿದ್ರು, ದೀನ ದಲಿತರ ಕಷ್ಟ ನೋವುಗಳಿಗೆಲ್ಲ ಬೆನ್ನಾಗಿ ನಿಂತಿದ್ರು, ಹಸಿದೆ ಎಂದವರಿಗೆ ತುತ್ತು ಅನ್ನ ನೀಡಿ ಅವರೇನು ಜೀವನ ನಡೆಸಿದ್ರು, ಅದು ಇವತ್ತು ಸಾರ್ಥಕ ಆಗ್ತಾ ಇದೆ. ಇವತ್ತಿಗೂ ಕೂಡ ಆ ಕಾರ್ಯಗಳು ಆ ಸಮಾಧಿಯ ಪ್ರಭಾವದಿಂದ ಕಿಂಚಿತ್ ಚ್ಯುತಿ ಇಲ್ಲದೆ ನಡೀತಾ ಇದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಹೀಗೆ ತಮ್ಮ ಜೀವನವನ್ನ ನಡೆಸ್ತಾ ಆದರ್ಶಮಯವಾಗಿ ಬದುಕ್ತಾ ಸತ್ಯ ಶೋಧನೆಯಲ್ಲಿ ತೊಡಗಿ ನೋಡಿ, ಅವ್ರಿಗೊಂದು ಮಾತು ಹೇಳ್ತಾರೆ, ವೇದಾಂತ ಓದಲಿಲ್ಲ, ಕಾವಿ ಧರಿಸಲಿಲ್ಲ, ಆದರೂ ಅವಧೂತ, ಶಾಲೆ ಮೆಟ್ಟಲ್ಲಿ ಏರಲಿಲ್ಲ, ಸಂಸಾರ ತ್ಯಜಿಸಲಿಲ್ಲ, ಆದರೂ ಮಹಾಂತ. ಹೀಗೆ ನಾಡಿನಾದ್ಯಂತ ಮಹಂತನಾಗಿ ಬದುಕಿದವರು ಕೆಂಚಾವಧೂತರು. ಅವ್ರದ್ದು ಹಂಪಿ ಹುಣ್ಣಿಮೆ ಜಾತ್ರೆ ಅಂತ ಹೇಳಿ ಯುಗಾದಿಯ ನಂತರ ಹುಣ್ಣಿಮೆ ದಿನ ದೊಡ್ಡ ಜಾತ್ರೆ ಹೂವಿನ ಪಲ್ಲಕ್ಕಿ ನಡೀತಾ ಇದೆ. ಶಿವರಾತ್ರಿ ಶ್ರಾವಣದಲ್ಲೂ ಕೂಡ ಕಾರ್ಯಕ್ರಮಗಳು, ಕಾರ್ತಿಕೋತ್ಸವ ಇತ್ಯಾದಿ ನಡೀತಾ ಇದೆ. ಮಠದ ಅಭಿವೃದ್ಧಿನೂ ಕೂಡ ಆಗ್ತಾ ಇದೆ. ಈಗ ನೂತನ ದೇವಸ್ಥಾನ ನಿರ್ಮಾಣದ ಕಾರ್ಯಗಳು ಕೂಡ ಆರಂಭದ ಹಂತದಲ್ಲಿದ್ದಾವೆ. ಇಂಥ ತಿಳಿದಂಥ 4 ಮಾತನ್ನ ಹೇಳೋದಕ್ಕೆ ಸನ್ಮಾನ್ಯ ನಿಖಿಲ್ ಪಾಟೀಲ್ ಅವರು ನನಗೊಂದು ಅವಕಾಶ ಮಾಡಿಕೊಟ್ರು. ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಾವೆಲ್ಲರೂ ಸಮಯವನ್ನು ಕೊಟ್ಟು ಇಷ್ಟನ್ನ ಹೇಳೋದಕ್ಕೆ ನಿಮ್ಮ ಸಮಯವನ್ನು ನನಗೆ ನಿಗದಿ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ಇತಿಶ್ರೀಯಾರ್ತೀನಿ. ನಿಮ್ಮಲ್ಲಿ ಏನಾದರೂ ಸಂದೇಹ ಇದ್ದರೆ ಅಥವಾ ಸಮಸ್ಯೆಗಳ ಪ್ರಶ್ನೆ ಇದ್ದರೆ 4 ಮಾತಾಡ್ಬೋದು. ಈ ಚರ್ಚೆಯಲ್ಲಿ ಏನು ಒಳ್ಳೆಯದು ಬಂತು ಅದನ್ನು ಮಾತ್ರ ಸ್ವೀಕರಿಸಿ, ಅಪ್ಪಿತಪ್ಪಿ ನಾನು ಚ್ಯುತಿ ಮಾತಾಡಿದ್ರೆ ಅದನ್ನ ಇಲ್ಲೇ ಕೈ ಬಿಟ್ಬಿಡಿ ಅಂತ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಷ್ಟೊತ್ತು ಎಲೆಯ ಮರೆಯ ಕಾಯಂತೆ ಇದ್ದು ಕೃಷಿ ಜೀವನ ಮಾಡ್ತಾ ಯಾವ ಪ್ರಚಾರವನ್ನು ಬಯಸ್ತಾರ, ಯಾವ ಸಿದ್ಧಿಗಳು ಬಂದ್ರೂ ಕೂಡ ಸ್ವಾರ್ಥಕ್ಕೆ ಬಳಸ್ಕೊಳ್ದಿರ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸಂಪೂರ್ಣ ಅನ್ನುವಂತಹ ಧ್ಯೇಯದೊಂದಿಗೆ ಎಲ್ಲವನ್ನ ಸಮಾಜಕ್ಕೆ ಉಪಯೋಗಿಸಿ
ಎಲೆಮರೆಯ ಕಾಯಂತೆ ಬಂದು ಹೋದಂತಹ ಕೆಂಚಾವಧೂತರ ಬಗ್ಗೆ ಅವರ ಮರಿ ಮೊಮ್ಮಗಾಗಿರ್ತಕ್ಕಂತ ಶ್ರೀಯುತ GS ಕೆಂಚಪ್ಪ ಸರ್ ಅವರು ಅವ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾನು ಇವತ್ತು ಮಧ್ಯಾಹ್ನ ಅವರಿಗೆ ನಾನು ಫೋನ್ ಮಾಡಿದೆ. ನಾನೇನು ಮುಂಚಿತವಾಗಿ ನಾನೇನು ಹೇಳಿರ್ಲಿಲ್ಲ. ಮಧ್ಯಾಹ್ನ ನಾನು ಅವ್ರಿಗೆ ಫೋನ್ ಮಾಡಿದೆ. ಮಧ್ಯಾಹ್ನ ನಾನು ಹೇಳಿದಾಗ ಹಿಂಗೆ ಗುರುವಾಣಿ ಗುರುತತ್ವ ಪ್ರಸಾರ ಅನ್ನುವಂತ ಅಡಿಯಲ್ಲಿ ಎಲೆಮರೆಯ ಕಾಯಂಗೆ ಇರ್ತಕ್ಕಂತ ಗುರುಗಳನ್ನ ಅವ್ರ ಬಗ್ಗೆ ಬೆಳಕು ಚೆಲ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನೀವು ದಯವಿಟ್ಟು ಸತ್ಸಂಗಕ್ಕೆ ಜಾಯ್ನ್ ಆಗ್ಬೇಕು ಅಂತ ನಾನು ಮಧ್ಯಾಹ್ನ ಕೇಳ್ಕೊಂಡೆ. ಅದಕ್ಕೆ ಅವರು ಒಪ್ಪಿ ನಾನು ಜಾಯ್ನ್ ಆಗ್ತೇನೆ. ನಾನು ಅವ್ರ ಬಗ್ಗೆ ಏನ್ ನನ್ ಬುಕ್ಗಳಿಲ್ಲ, ಚರಿತ್ರೆಗಳಿಲ್ಲ, ಅವ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಆದ್ರೆ ನನ್ಗೆ ಏನು ಗೊತ್ತಿದೆ ಅದನ್ನ ನಾನು ಹೇಳ್ತೀನಪ್ಪ ಅಂತ ಹೇಳಿ ಜಾಯ್ನ್ ಆಗಿ ಅವ್ರ ಬಗ್ಗೆ ಇದ್ದಂತಹ ಹಲವಾರು ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ. ನಾನು ಎಲ್ಲರ ಪರವಾಗಿ, ಗುರುಬಂಧುಗಳ ಪರವಾಗಿ ವಿಶೇಷವಾಗಿ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೇನೆ ಸರ್. ಯಾಕೆಂದ್ರೆ ಇಂತಹ ಸತ್ಸಂಗ ನಮಗ್ ಬೇಕು. ಯಾಕೆಂದ್ರೆ ನಾವು ನಿಜವಾಗಿ ಬಣ್ಣವನ್ನ ಹಚ್ಕೊಂಡಿರ್ತಕ್ಕಂಥವ್ರನ್ನ ಅವಧೂತರು ಅಂತೇಳಿ ನಾವು ಅವ್ರಿಗೆ ನಡ್ಕೋತೀವಿ, ಅವ್ರಿಗೆ ಹಾರ ಹಾಕ್ತೇವೆ, ಅವ್ರಿಗೆ ಪೂಜೆ ಮಾಡ್ತೇವೆ, ಅವ್ರ ಫೋಟೋವನ್ನ ಮನೇಲಿ ಇಟ್ಕೋತೀವಿ. ಅಲ್ಲಿ ಎಲ್ಲ ಒಂದ್ ಕಡೆ ಸರ್ಕಸ್ ನಡೀತಾ ಇತ್ತಂತೆ. ಆ ಸರ್ಕಸ್ ನಡೆಯುವಾಗ ಆ ಸರ್ಕಸ್ ಮಾಲೀಕ ಏನ್ ಮಾಡಿದ್ನಂತೆ, ಕತ್ತೆ ತರ ಅರ್ಚೋದು, ಕತ್ತೆ ತರ ಕೂಗೋದು, ಕತ್ತೆ ತರ ಆಕ್ಟ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿಯನ್ನ ಇದು ಮಾಡಿ ಕತ್ತೆ ತರ ಕೂಗೋದಿಕ್ಕೆ ಒಂದು 50 ರೂಪಾಯಿ ಟಿಕೆಟ್ ಅನ್ನ ನಿಗದಿ ಮಾಡಿ ಇಟ್ಟಿದ್ನಂತೆ. ಜನಗಳು ಬರ್ತಾ ಇದ್ರು, ಟಿಕೆಟ್ 50 ರೂಪಾಯಿ ಟಿಕೆಟ್ ತಕೊಂಡು ಸರ್ಕಸ್ ಒಳಗಡೆ ಬರ್ತಾ ಇದ್ರು. ಆ ವ್ಯಕ್ತಿ ಕತ್ತೆ ತರ ಕೂಗೋದು, ಕತ್ತೆ ತರ ನೃತ್ಯ ಮಾಡೋದನ್ನ ನೋಡ್ತಾ ಇದ್ರು, ಆನಂದ ಪಡ್ತಾ ಇದ್ರು. ಇದನ್ನ ಯಾರೋ ಒಬ್ಬ ವ್ಯಕ್ತಿ ನೋಡಿದ್ನಂತೆ, ಕತ್ತೆ ತರ ನೃತ್ಯ ಮಾಡೋ ಘಟನೆಯನ್ನ ನೋಡಿ, ಸರ್ಕಸ್ ಅನ್ನ ನೋಡಿ ಅನ್ಕೊಂಡಂತೆ ಕತ್ತೆ ತರ ನೃತ್ಯ ಮಾಡಿ ಅದೇ ರೀತಿಯಲ್ಲಿ ಅರ್ಚೋದಿಕ್ಕೆ ಜನಗಳು ಈ ರೀತಿ 50 ರೂಪಾಯಿ ಕೊಟ್ಟು ನೋಡ್ತಾರಲ್ಲ, ನಾನ್ ನಿಜವಾಗಿರೋ ಕತ್ತೆನೆ ಕರ್ಕೊಂಡ್ ಬಂದು ಹೊರಗಡೆ ನಿಲ್ಸಿ ನಾನು 20 ರೂಪಾಯಿ ಟೋಕನ್ ಮಾಡಿದ್ರೆ ಜನಗಳು ಬಂದು ನೋಡ್ತಾರೆ, ಇದಕ್ಕಿಂತಲೂ ಚೆನ್ನಾಗಿ ನಾನು ಇಟ್ಟಾಗ್ಬೋದು ಅಂತ ಅನ್ಕೊಂಡು ನಿಜವಾಗಿರೋ ಕತ್ತಿಯನ್ನ ಕರ್ಕೊಂಡು ಬಂದು ಆ ನಿಜವಾಗಿರೋ ಕತ್ತಿ ಅಂತಾನೆ ಅರ್ಚಿಸಿ, ನಿಜವಾಗಿರೋ ಕತ್ತಿಯನ್ನೇ ನಿಲ್ಲಿಸಿ 20 ರೂಪಾಯಿ ಟೋಕನ್ ಮಾಡಿದ್ನಂತೆ. ಆದ್ರೆ ವಾಸ್ತವದಲ್ಲಿ ಜನ ಯಾರೂ ಆ ನಿಜವಾಗಿರೋ ಕತ್ತಿ ಅರ್ಚೋದನ್ನ ನೋಡೋದಿಕ್ಕೆ ಹೋಗ್ಲೇ ಇಲ್ವಂತೆ. ಇದೊಂದು ಕತೆ. ಇದರ ತಾತ್ಪರ್ಯ ಏನಪ್ಪಾ ಅಂದ್ರೆ, ನಮ್ಮ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ತತ್ವಗಳು ಬೇಕಾಗಿಲ್ಲ, ನಿಜವಾಗಿರ್ತಕ್ಕಂಥ ಗುರುತತ್ವಗಳು ಬೇಕಾಗಿಲ್ಲ, ಗುರುವಿನ ವಿಚಾರಗಳು ಬೇಕಾಗಿಲ್ಲ. ಗುರುವಿನ ವಿಚಾರಕ್ಕೆ ನಾವು ಜೋತು ಬಿದ್ದಿಲ್ಲ, ಪವಾಡಕ್ಕೆ ನಾವು ಜೋತು ಬಿದ್ದಿದ್ದೇವೆ. ಪವಾಡಗಳಿಗೆ ನಾವು ಬೆಲೆ ಕೊಡ್ತೇವೆ, ಸಿದ್ಧಿಗಳಿಗೆ ನಾವು ಬೆಲೆ ಕೊಡ್ತೇವೆ. ಆದರೆ ಒಂದನ್ನ ನಾವು ತಿಳ್ಕೋಬೇಕು, ಸಿದ್ಧಿ ಮತ್ತು ಪ್ರಸಿದ್ಧಿ ಯಾವೂ ಕೂಡ ನಮ್ಮವಲ್ಲ. ಅವೆಲ್ಲವೂ ಕೂಡ ನೀರಿನ ಮೇಲೆ ಇರ್ತಕ್ಕಂಥ ಗುಳ್ಳೆಯಂತೆ. ಆ ನಿಟ್ಟಿನಲ್ಲಿ ಈಗೆಲ್ಲ ಪ್ರಚಾರ ಪ್ರಿಯರಾಗಿದ್ದಾರೆ ಅವಧೂತರು. ನಿಜವಾಗಿ ನಾವು ನೋಡಿದ್ರೆ ಅವಧೂತ ಅನ್ನುವಂತಹ ಆ ಪದ ಏನಿದೆ, ಆ ಪದಕ್ಕೆ ಅರ್ಥ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅವಧೂತರಾಗಿ ಇವತ್ತು ರಾಜಕಾರಣಿಗಳಿಗೆ ಮಾತ್ರ ಸಲಹೆ ಕೊಡೋದ್ರಲ್ಲಿ ಮಗ್ನರಾಗಿದ್ದಾರೆ ನಮ್ಮೆಲ್ಲ ಅವಧೂತರು. ಇರ್ಲಿ, ಅದೊಂದು ಕಡೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಿಜವಾಗಿರ್ತಕ್ಕಂಥ ಅವಧೂತರನ್ನ, ಎಲೆಮರೆಯ ಕಾಯಾಗಿರ್ತಕ್ಕಂಥ ಅವಧೂತರನ್ನ ಪರಿಚಯ ಮಾಡಿಕೊಡುವಂತಹ ಆ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆಗೆ, ಇವತ್ತಿನ ಜನಸಾಮಾನ್ಯರಿಗೆ ಗುರುತತ್ವದ ಬಗ್ಗೆ ವಿಚಾರವನ್ನ ಮುಟ್ಟಿಸುವ ಪ್ರಯತ್ನವನ್ನ ನಾವು ಗುರುವಾಣಿ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಮೂಲಕ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರ ಪ್ರಯತ್ನವಾಗಿ ಇವತ್ತು ಕೆಂಚಾವಧೂತರ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ. ಇವತ್ತೇನಾಗಿದೆ ಮಾಹಿತಿ, ಇವತ್ತಿನ ಸಂಚಿಕೆ ಏನಾಗಿದೆ ಅದು ನಾಳೆ ಯೂಟ್ಯೂಬ್ ನಲ್ಲಿ ಬರುತ್ತೆ. ಇದೇ ರೀತಿಯಲ್ಲಿ ಎಲ್ಲ ಗುರುಗಳ ಬಗ್ಗೆ ವಿಚಾರಗಳು ಬರುತ್ತೆ. ಇವಿಷ್ಟು ಮಗದೊಮ್ಮೆ ಇಷ್ಟು ವಿಚಾರಗಳನ್ನ ಸಮಗ್ರವಾಗಿ ನಮಗೆ ತಿಳಿಯಪಡಿಸಿದಂತ ಕೆಂಚಪ್ಪ ಸರ್ ಅವರಿಗೆ ಮತ್ತೊಮ್ಮೆ ನಾನು ವಿಶೇಷವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಮತ್ತೆ ಯಾರಾದ್ರೂ ತಮ್ಮ ಅನಿಸಿಕೆಯನ್ನ ಅಥವಾ ಏನಾದ್ರೂ ಕೇಳೋದಿದ್ರೆ ಅವರನ್ನ ನೀವು ಕೇಳ್ಬೋದು. ಒಬ್ಬೊಬ್ಬರಿಗೆ 2 ನಿಮಿಷ ಇರುತ್ತೆ, ಬೇಗ ನೀವು ಕೇಳಿದ್ರೆ ಸತ್ಸಂಗವನ್ನ ಸಂಪನ್ನ ಮಾಡ್ಬೋದು. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತುಂಬಾ ಚೆನ್ನಾಗಿತ್ತು. ಬಹಳ ಆನಂದ ಆಯ್ತು. ನೀವು ಅವ್ರ ಜೀವನ ಶೈಲಿ ಅದೆಲ್ಲ ಹೇಳಿದ್ದು ಬಹಳ ಸಂತೋಷ ಆಯ್ತು ಅದೆಲ್ಲ ಕೇಳ್ಬಿಟ್ಟು. ಅವರು ಇವಾಗ ಆಶ್ರಮ ಅಂತ ಹೇಳಿದ್ರಿ, ಅದು ಎಲ್ಲಿ ಇದೆ? ಚಿತ್ರದುರ್ಗದಲ್ಲಿ ಇದೆಯಾ, ಎಲ್ಲಿದೆ ಅಂತ ಕೇಳೋಣ ಅಂತ.
ಒಳ್ಳೆ 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 ಪ್ರಶ್ನೆಮ್ಮ. ಈಗ ಹ್ಮ್. ಅದು ಹೊಳಲ್ಕೆರೆ ತಾಲೂಕಿಗೆ ಸೇರಿದ್ದೇ ಆದ್ರೂ ಈ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಬಾಂಬೆ ರಾಷ್ಟ್ರೀಯ ಹೆದ್ದಾರಿ ಇದೆ. ಅದರಲ್ಲಿ ಐಮಂಗಲ ಅಂತ ಒಂದು ಊರು ಬರ್ತದೆ ಹಿರಿಯೂರು ತಾಲೂಕು ಆದ್ಮೇಲೆ. ಐಮಂಗಲದಿಂದ ಕೇವಲ 13 ಕಿಲೋಮೀಟರ್ ಅಲ್ಲಿ ಕೊಳಾಳು ಅನ್ನೋ ಗ್ರಾಮ ಇದೆ. ಹೊಳಲ್ಕೆರೆ ಗಡಿಗೆ ಹೊಂದ್ಕೊಂಡು ಕೊಳಾಳು ಗ್ರಾಮ. ಐಮಂಗಲಕ್ಕೆ ಬಂದ್ರೆ ಅಲ್ಲಿಂದ ಆಟೋಗಳಿದೆ, ಕೆಲವು ಸಾರಿ ಬಸ್ ಇದಾವೆ. ಹೀಗೆ ಆ ಒಂದು ಪ್ರಯಾಣದ ಅನುಕೂಲ ಐಮಂಗಲಕ್ಕೆ ತುಂಬಾ ಹತ್ತಿರವಾದದ್ದು. ಅದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡೇ ಬರುತ್ತೆ. ಕೊಳಾಳು ಐಮಂಗಲಕ್ಕೆ 13 ಕಿಲೋಮೀಟರ್. ಊರಿನ ಈಶಾನ್ಯ ಭಾಗಕ್ಕೆ ಅವ್ರ ಸಮಾಧಿ ಇದೆ. ಈಗ ಒಂದು 120 ವರ್ಷ ಆಗಿರ್ಬೋದು ಅವ್ರ ಸಮಾಧಿ ಆಗಿ. ಹಿರಿಯೂರ್ ಹತ್ರ ಬರುತ್ತಲ್ಲ ಸರ್? ಹಿರಿಯೂರು ತಾಲೂಕು ಬಂದ್ರೆ, ಹಿರಿಯೂರ್ ಹತ್ರ ಬಂದ್ರೆ ಐಮಂಗಲಕ್ಕೆ ಅದು ನೀವು ಆ ಗ್ರಾಮಕ್ಕೆ ಹೋಗ್ಬೋದು, ಕೊಳಾಳ ಗ್ರಾಮಕ್ಕೆ. ಸರ್, ಅವ್ರ ಉಪದೇಶಗಳು ಏನಾದ್ರೂನು ಅಂದ್ರೆ ಸಂಗ್ರಹ ಆತರ ಇದೆಯಾ? ಅದು ನನಗೆ ಸಮಯದ ಅಭಾವದಿಂದ ಅಷ್ಟೆಲ್ಲ ಹೇಳಕ್ಕಾಗ್ಲಿಲ್ಲ. ಆದ್ರೆ ಅವರು ಹೇಳಿದಂತ 4 ಮಾತನ್ನ ಹೇಳ್ತೇನೆ. ಅವ್ರು ಜೀವಂತವಾಗಿದ್ದಾಗ ಒಬ್ಬ ಭಕ್ತನಿಗೆ ಚಿನ್ನ ಕೊಡ್ತೀನಿ ಬಾರೋ ಅಂತ ಕರೆದಿದ್ರಂತೆ. ಅವರು ಜೀವ ತ್ಯಾಗ ಮಾಡೋ ದಿನದ ರಾತ್ರಿ ಆ ಚಿನ್ನದ ಮರ್ಮ ಅವನಿಗೆ ಅರ್ಥ ಆಗ್ಲಿಲ್ಲ. ಇವ್ರು ಕಡು ಬಡವರು, ಇವರೇ 50 ರೂಪಾಯಿ ಸಾಲ ಮಾಡಿದ್ದಾರೆ. ಆಮೇಲೆ ಅವರು ಬಡತನದಿಂದ ಜೀವನ ಸಾಗಿಸ್ತಾ 5 ಸೇರು ರಾಗಿಯನ್ನ ಅವರು ಕಡ ಮಾಡ್ಕೊಂಡಿದ್ರು, ಸಾಲ ತಂದು ಜೀವನ ಮಾಡಿರ್ತಾರೆ ಅವರು. ಹಾಗಾಗಿ ಇಂಥ ಬಡವರು ಚಿನ್ನ ಕೊಡ್ತೀನಿ ಅಂತ ಕರೆದಿದ್ದಾರೆ ಅಂತಂದಾಗ ಅವನು ಆಶ್ಚರ್ಯಪಟ್ಟು ಅವ್ರು ಬಡವರು, ಅವ್ರೆಲ್ಲಿ ಚಿನ್ನ ಕೊಡ್ತಾರೆ ಅಂತ ಉದಾಸೀನ ಮಾಡ್ಬಿಡ್ತಾನೆ. ಆದ್ರೆ ಅವತ್ತು ಬೆಳಿಗ್ಗೆ ಅವರು ದೇಹ ತ್ಯಾಗ ಮಾಡಿದ್ರು ಅಂತ ಸುದ್ದಿ ಹಬ್ಬಿಡುತ್ತೆ. ಆಗ ಅವ್ರ ಸ್ನೇಹಿತರು ಹೇಳ್ತಾರೆ, ಚಿನ್ನ ಅಂತಂದ್ರೆ ಈ ಲೋಕದ ಪ್ರಾಪಂಚಿಕ ಚಿನ್ನ ಅಲ್ಲಪ್ಪ, ಜೀವನ್ಮುಕ್ತಿ ಆಗುವಂತ ಉಪದೇಶ ಆಯ್ತಲ್ಲ, ಬೋಧ ಆಯ್ತಲ್ಲ, ಅದು ಚಿನ್ನ. ಅದು ನೀನ್ ಚಿನ್ನ ಆಗೋದು. ನಿನಗೆ ಅದಕ್ಕೆ ನೀನ್ ಕಬ್ಬಣ ಇದೆಯಾ, ನೀನ್ ಚಿನ್ನ ಮಾಡ್ತೀನಿ ಅಂತ ಹೇಳಿದರೆ ನಿನಗದು ಅರ್ಥ ಆಗಿಲ್ಲ ಅಂತ ಹೇಳಿ ಆಮೇಲೆ ಅವರು ದೇಹ ತ್ಯಾಗ ಮಾಡಿದ್ದಕ್ಕೆ ಅವ್ರ ಮನೆಯವರು ವ್ಯಥೆ ಪಡ್ತಾರೆ. ನೋಡ್ರಿ, ಅವ್ರಿಗೊಂದು ಮಾತು ಹೇಳಿದಾರೆ ಅವರು. ನೋಡು, ನಿಂದು ಕುಂಟೆತ್ತು, ಅವನಿಗೆ ಒಂದೇ ಎತ್ತು ಬಂದಿರುತ್ತೆ ಭಾಗದಲ್ಲಿ ಅಣ್ತಮ್ಮಗಳಿಗೆ. ಕುಂಟೆತ್ತು 8 ಎತ್ತಾಗುತ್ತೆ, 3 ಎಕರೆ ಹೊಲ 100 ಎಕರೆ ಆಗುತ್ತೆ ಅಂತ ಅವರು ಏನೋ ಇಂಗಿತವನ್ನ ವ್ಯಕ್ತಪಡಿಸಿರ್ತಾರೆ ಅವಧೂತರು. ಅದರಂತೆ ಅವರು 100 ಎಕರೆ ಜಮೀನ್ದಾರ್ ಇವತ್ತು. ಒಂದೇ ಒಂದು ಕುಂಟೆತ್ತುವನ್ನ ಪಡೆದವರು 8 ಎತ್ತಿನ ವ್ಯವಸಾಯವನ್ನ ಮಾಡ್ತಾರೆ. ಅವ್ರ ಮಂತನ ಈಗ್ಲೂ ಇದೆ ಅವ್ರದಿಲ್ಲೇ ಹತ್ರ ಎರೆಹಳ್ಳಿ ಅಂತ. ಅದ್ರ ಜೊತೆಗೆ ಸತ್ಯವಂತರ ಹೊಲದಲ್ಲಿ ಮುಕ್ತಿಯ ಬೆಳೆ ಕಾಣಿರು ಅಂದಿದ್ರು ಅವರು. ಸತ್ಯವಂತರ ಹೊಲ ಆಗ್ಬೇಕು, ಮುಕ್ತಿಯ ಬೆಳೆ ಬೆಳಿಬೇಕು. ಇದನ್ನ ಅವರು ಎಂದೂ ಶಾಸ್ತ್ರ ಓದ್ದಾರೆ ಅಲ್ಲ ಅವರು, ಅದ್ರ ಬಗ್ಗೆ ಚರ್ಚೆನೂ ಮಾಡಿದವರಲ್ಲ. ಆದ್ರೆ ದೇವಿ ಮಹಾತ್ಮೆ ಅನ್ನೋದು ಅವರಿಗೆ ಕಂಠಸ್ಥ ಆಗಿತ್ತಂತೆ. ಅವರು ಬ್ರಾಹ್ಮಣರನ್ನ ಕರ್ಕೊಂಬಂದು ಆ ಗ್ರಂಥವನ್ನ ಓದಿಸ್ತಿದ್ರಂತೆ, ಅದು ತಾಳೆಗರಿ ಗ್ರಂಥವನ್ನ. ಅಂತ ಬ್ರಾಹ್ಮಣರು ವಿದ್ವಾಂಸರು ಏನಾದ್ರೂ ಒಂದು ಅಕ್ಷರ ಪದ್ಯ ವಾಕ್ಯ ತಪ್ಪಿದಾಗ ಈ ಶರಣರು ನೀನ್ ತಪ್ಪಿದೆ ಅಂತ ಅವರಿಗೆ ಹೆಸರಿಡ್ತಿರ್ಲಿಲ್ಲಂತೆ. ಅದನ್ನ ಇನ್ನೊಂದ್ಸಾರಿ ಅನ್ನು ಅನ್ನರಂತೆ. ಹಿಂದಿನ ಪದ್ಯ ಇನ್ನೊಂದ್ಸಾರಿ ಅನ್ನು ಅಂತಂದ್ರೆ ಪುನಃ ಅದನ್ನ ಹೇಳುವಂತ ಅರ್ಥ. ಪುನಃ ಹೇಳಿದಾಗ ಆದ್ರೂ ಅದು ಸರಿಯಾಗ್ಬೋದು ಅಂತ ಅವರ ಇಚ್ಛೆ, ಇಂಗಿತ. ಯಾವಾಗ್ಲೂ ಇಂಥ ವಿದ್ವಾಂಸರನ್ನ ಅವರು ತಪ್ಪು ಅಂತಿರ್ಲಂತೆ. ಅವರೊಬ್ರಿಗೆ ಅಲ್ಲ, ಯಾರು ಏನೇ ಮಾಡಿದ್ರು ಅವ್ರನ್ನ ತಪ್ಪು ಅಂತಿರ್ಲಿಲ್ಲಂತೆ. ಎಲ್ಲ ಭಗವಂತನ ಲೀಲಾ ವಿಲಾಸದಂತೆ ಆಗಿದೆ, ಇದ್ರಾಗ ತಪ್ಪೆಣ್ಸೋದಾಗಿದೆ, ಇನ್ನೊಂದ್ಸರಿ ಓದಪ್ಪ ಅಂದ್ಬಿಡಾರಂತೆ. ಆಗ ಅವರು ಬ್ರಾಹ್ಮಣರು ಹೇಳರಂತೆ, ಓಹೋ, ನಾನು ಏನೋ ತಪ್ಪು ಓದಿದ್ದೀನಿ, ಈತ ಹೆಬ್ಬೆಟ್ನವನು ಅನಕ್ಷರಸ್ಥ, ಹೇಗೆ ಇವ್ರು ಕಂಡುಹಿಡಿತಾರೆ, ಇವ್ರಿಗೆ ಹೆಂಗೆ ಕಂಠಸ್ಥ ಆಗಿದೆ ದೇವಿ ಪುರಾಣ ಅಂತ ಅವರು ಸೋಜಿಗ ವ್ಯಕ್ತಪಡಿಸಿದ್ದು ಮನೆಯಲ್ಲಿದೆ. ಇನ್ನೊಂದು ವಾಕ್ಯ ಇಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳಲಿಲ್ಲ. ಕೆಟ್ಟ ದೀಪ ತಾನೇ ಒತ್ತಿ ಉರಿಬೇಕು, ಅದೆಯ ಮಹತ್ವ ಅಂದ್ರಂತೆ. ಇದು ನೀವು ಶರಣರ ವಚನಗಳನ್ನ ಗಮನಿಸಿದ್ದೇ ಆದ್ರೆ, ಮರಣವೇ ಮಹಾನವಮಿ ಅಂತ ಅಲ್ಲೇನ್ ಹೇಳಿದರೆ, ನಿನ್ನ ಮರಣ ಅನ್ನೋದು ಅಷ್ಟಕ್ಕೆ ಪೂರ್ಣ ಆಗಬಾರದು, ಅದು ಮಹಾನವಮಿ ಹಬ್ಬದಂಗೆ ಜಾತ್ರೆ ಹಂಗೆ ನಡಿಬೇಕು ನಿನ್ನ ಮರಣ. ಮರಣದಲ್ಲಿ ಮಹತ್ವ ಕಾಣು ಅಂತ ಹೇಳಿರ್ತಾರೆ. ಅವ್ರ ಸ್ನೇಹಿತ ಬುರ್ಜುನರೊಪ್ಪದ
ದೊಣಪ ರೆಡ್ಡಿ ಅಂತ ಇರ್ತಾರೆ, ಅವರು ಜೀವ ಬೆರಕೆಲೆ ನಾನು ಸಮಾಧಿ ಹೋಗ್ಬಿಡ್ತೀನಿ ಅಂತ ಹೇಳಿ, ಇವ್ರ ಸ್ನೇಹಿತರೆ ಇಬ್ರು ಒಂದೇ ಗುರುಗಳು ಶಿಷ್ಯರು. ಹ್ಮ್ ಕಾಳಘಟ್ಟ, ಹಂಪೆಯಲ್ಲಿ ಕಾಳಘಟ್ಟ ಅಂತ ಬರುತ್ತೆ ನಾಗೇನಹಳ್ಳಿ ಪಕ್ಕದಲ್ಲಿ, ಅಲ್ಲಿದ್ದ ರುದ್ರಮುನಿ ಶಿಷ್ಯರವರು. ಆದ್ರೆ ಕೆಂಚಾವಧೂತರಿಗಿನ್ನ ಮೊದಲೇ ಈತ ಒಂದು ಆಹ್ವಾನ ಪತ್ರಿಕೆ ಮಾಡಿಸಿ ನಾನು ಜೀವ ಬೆರಕೆ ಸಮಾಧಿ ಹೋಗ್ಬಿಡ್ತೀನಿ ಅಂತ ಹೇಳಿ ಆ ಸಮಾಧಿ ಸ್ಥಳಕ್ಕೆ ನಾವು ಹೋಗಿದ್ವಿ. ಅವರು ಗುಂಡಿ ತೆಗೆಸ್ಬಿಟ್ಟು 6 ಅಡಿ 3 ಅಡಿ ಅದಕ್ಕೆ ಕಲ್ಲಿನ ಇವು ಬಂಡೆಗಳನ್ನೆಲ್ಲ ನಿಡಿಸಿ ಅಖಂಡ ಭಜನೆ ಇಟ್ಟು ಅನ್ನದ ಸಂತರ್ಪಣೆ ಮಾಡಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಜೀವ ಬೆರಕೆ ಸಮಾಧಿ ಒಳಗೆ ಹೋಗ್ಬಿಡ್ತಾರೆ. ಅವ್ರ ಸ್ನೇಹಿತರು ಭಕ್ತರಾದವರು, ಸ್ವಾಮಿ ನಿಮ್ಮ ಗೆಳೆಯ ಜೀವ ಸಮಾಧಿ ಹೋಗ್ತಾರಂತೆ, ನೀವು ಬರಲ್ವೇ, ಬರ್ರಿ ಹೋಗೋಣ ಅಂತ ಕರೆದ್ರಂತೆ. ನೋಡಪ್ಪ, ನನಗೆ ಕಾಯಕ ಇದೆ, ಸತ್ಯ ಶುದ್ಧ ಕಾಯಕ. ನಾನು ಮೂಕ್ ಪ್ರಾಣಿಗೆ ಅನ್ನ ಹಾಕಬೇಕಾಗಿದೆ. ಆ ಅನ್ನ ಹಾಕೋದು ತಪ್ಪು ಹೋಗ್ತದೆ. ಅವು ನೊಂದ್ಕೊಂಡ್ರೆ ಆ ಶಾಪ ನನಗೆ ಯಾಕೆ, ನಾನು ಕಾಯಕ ಮಾಡ್ತೀನಿ, ನೀವು ಹೋಗಿ ಬಂದು ಹೇಳ್ರಿ ಅಂತಾರೆ. ಅವತ್ತು ಹೋಗ್ತಾರೆ, ರಾತ್ರಿ 3 ಗಂಟೆಗೆ ಅವ್ರ ಜೀವ ಸಮಾಧಿ ಹೋಗ್ತಾರೆ. ಹೋದ್ಮೇಲೆ ಕೇವಲ ಅರ್ಧ ಗಂಟೆ ಅವರು ಆ ಸಮಾಧಿ ಒಳಗೆ ಕೂತ್ಕೊಳ್ಳಕ್ ಸಾಧ್ಯ ಆಗುತ್ತೆ. ಮೇಲೆಲ್ಲ ಮಣ್ಣು ಮುಚ್ಚಿರ್ತಾರೆ. ಮಣ್ಣು ಮುಚ್ಚಿದಾಗ ಒಂದು ಅರ್ಧ ಗಂಟೆ ಒಳಗಡೆ ಆ ಬಂಡೆ ಅಲ್ಲಾಡ್ಬಿಡುತ್ತೆ. ಬಂಡೆ ಅಲ್ಲಾಡಿದಾಗ, ಮೇಲ್ ಮುಚ್ಚಿದ ಬಂಡೆ ಅಲ್ಲಾಡಿದಾಗ ಭಕ್ತರೆಲ್ಲ ಭಜನೆ ಮಾಡ್ತಿದ್ದವರು ನಿಲ್ಲಿಸ್ಬಿಡ್ತಾರೆ. ಯಾಕೋ ಬಂಡೆ ಮುಚ್ಚಿದ್ವಿ, ಸ್ವಾಮಿ ಸಮಾಧಿಗೆ ಹೋಗಿದ್ರು, ಆದ್ರೆ ಬಂಡೆ ಅಲ್ಲಾಡುತ್ತಲ್ಲ ಏನಂತ ಕೇಳಿದಾಗ, ಆಗ ಅವರು ಮೇಲ್ ಮುಚ್ಚಿದ ಬಂಡೆಯನ್ನ ತೆಗೆದಾಗ ಅವ್ರು ಹೇಳ್ತಾರೆ, ನನ್ನ ಕೈಲಿ ಸಮಾಧಿ ಹೋಗಕ್ಕಾಗಲ್ಲಪ್ಪ ಅಂತ ಹೇಳಿ ಪುನಃ 10 ವರ್ಷ ಮತ್ತೆ ಅವ್ರು ಬದುಕ್ತಾರೆ. ಇಷ್ಟೆಲ್ಲ ಘಟನೆ ಆದ್ಮೇಲೆ ಸಿದ್ದಪ್ಪನವಜ್ರ ಅಂತ ಒಂದು ಕಾಡಿದೆ, ಬೆಟ್ಟ, ಅಲ್ಲಿ ಗಂಗಾ ಇದೆ, ಅಲ್ಲಿ ಇವರು ಕುರಿ ಬಿಟ್ಕೊಂಡಿರ್ತಾರೆ. ಭಕ್ತರೆಲ್ಲ ಅಲ್ಲಿಗೆ ಹೋಗ್ತಾರೆ. ಸ್ವಾಮಿ ಹಿಂಗ್ ಹೋಗಿದ್ವಿ, ರಾತ್ರಿ ಹಿಂಗಾಯ್ತು, ಅವ್ರ ಜೀವ ಸಮಾಧಿ ಹೋಗಿದ್ದು ನಿಜ, ಭಜನೆ ಆಗಿದ್ದು ನಿಜ, ಅನ್ನ ಸಂತರ್ಪಣೆ ಆಯ್ತು, ಆದ್ರೆ 1 ಗಂಟೆ ಆಗ್ಲಿಲ್ಲ, ಅರ್ಧ ಗಂಟೆ ಒಳಗಡೆ ಅವ್ರು ವಾಪಸ್ ಬಂದ್ಬಿಟ್ರು ಮ್ಯಾಲಕ್ಕೆ ಅಂತ. ಆಗ ಇವ್ರು ಸ್ವಾಮಿಯರು ಹೇಳಿದ್ರು, ಮುಖ್ಯ ಈಗ್ಲೂ ಅವ್ರು ನೆನ್ಸ್ಕೊಳ್ತಾರೆ, ಅವ್ರ ಮಂತಾಂತರ ಈಗ್ಲೂ ಇದ್ದಾರೆ, ಕೆಟ್ಟ ದೀಪ ತಾನೇ ಒತ್ತಿರಬೇಕು. ಅಂದ್ರೆ ಯಾವುದು ದೀಪ ಕೆಟ್ಟೋಗುತ್ತೆ ಅದನ್ನ ನಾವು ಬದುಕಿದ್ದಾಗ ಎಣ್ಣೆ ಒಯ್ದು ಬತ್ತಿ ಹೋದು ನಾವು ಹಚ್ಚಬಹುದು, ಬದುಕಿರೋವರೆಗೂ, ಜೋಮ್ನಲ್ಲಿ ದುಡ್ಡಿರೋವರೆಗೂ ಮಾಡ್ಬೋದು. ಆದ್ರೆ ತಾನೇ ಹೊತ್ತಿ ಉರಿಯೋದೈತಲ್ಲ, ಅದು ನಿಜವಾದ ಮಹತ್ವ ಅಂತಾರೆ. ಅಂದ್ರೆ ತಾನು ಸತ್ತ ಬಳಿಕ ಲೋಕದ ಜನ ತನ್ನ ಸಮಾಧಿಗೆ ಈಗಲೂ ಇದಾರೆ ಅಂತ ಬರ್ಬೇಕು, ಜಾತ್ರೆ ಉತ್ಸವ ನಡಿಬೇಕು. ಅದು ತಾನೇ ತಾನಾಗಿ ಉರಿತಕ್ಕಂಥ ಸ್ವಯಂ ಜ್ಯೋತಿ ಕಣಪ್ಪ. ಹಾಗಾಗ್ಬೇಕು. ಈ ದೇಹವನ್ನ ದಂಡಿಸಿ, ಕಾಯವನ್ನ ದಂಡಿಸಿ ಜೀವತ್ಯಾಗ ಮಾಡೋದ್ರಲ್ಲಿ ಏನು ಉಪಯೋಗ ಕಾಣಲಾರೆ ಅನ್ನೋದು ನನ್ನ ಹಿಂಗಿದೆ. ನಾನು ಅದನ್ನ ಈ ರೀತಿ ವಿಮರ್ಶೆ ಮಾಡಿದ್ದೇನೆ. ಮರಣದಲ್ಲಿ ಮಹಾನವಮಿ ನೋಡ್ರಪ್ಪ ಅನ್ನೋದು ವಾಕ್ಯ ಅವ್ರು ಬಳಸಿದ್ದಾರೆ. ಬಹಳ ಚೆನ್ನಾಗಿದೆ ಸರ್, ಬಹಳ ಅದ್ಭುತವಾದ ಮಾತುಗಳಲ್ಲಿ ಅದ್ರ ಜೊತೆಗೆ ಇನ್ನೊಂದು ಆಡ್ ಮಾಡ್ತೀನಿ ಮೇಡಮ್. ಅವ್ರು ಹೇಳಿದ್ದು, ಯಾವಾಗಲೂ ದನ ಕಾಯುವಾಗ, ಕುರಿ ಕಾಯುವಾಗ ಈ ಗೋಪಾಲರು ಅಂದ್ರೆ ಸಣ್ಣ ಸಣ್ಣ ಮಕ್ಕಳು, ಬಡವರೆಲ್ಲ ಸಿದ್ದಪ್ಪನವಜ್ರದಲ್ಲಿ ಊಟ ಟೈಮಿಗೆ ಮಧ್ಯಾಹ್ನ ತಾತನವ್ರ ಹತ್ರ ಬಂದು ಸೇರಾರಂತೆ, 20-30 ಜನ. ಆಗ ತಾವು ತೆಗೆದುಕೊಂಡು ಹೋದಂತ ಒಂದೇ ಒಂದು ಮುದ್ದೆಯಲ್ಲಿ ಅಷ್ಟು ಜನಕ್ಕೂ ಊಟ ಇಡರಂತೆ. ಅವ್ರದೊಂದು ಪಾಲಿಸಿ, ಅವ್ರ ನೀತಿ ಹಾಗಿತ್ತಂತೆ, ಬಿನಾ ಸಾಕ್ಷಿ ನಾ ಭುಂಜನ್ ಅಂತ. ಅಂದ್ರೆ ಒಬ್ಬ ಸಾಕ್ಷಿಯವನು ಇಲ್ದಲೆ ತಾನೊಬ್ಬನೇ ಎಂದು ಊಟ ಮಾಡಬಾರ್ದು ಅನ್ನೋದು ಅವ್ರ ನೀತಿ ಅಳವಡಿಸ್ಕೊಂಡಿದ್ರು ಬದುಕಿನಲ್ಲಿ. ಈ ಮಕ್ಕಳಿಗೆಲ್ಲ ಹಂಚಿ ಆಮೇಲೆ ಉಳಿದದ್ದು ಇವ್ರು ಊಟ ಮಾಡಾರಂತೆ. ಒಂದು ಪಕ್ಷ ಯಾವತ್ತಾದ್ರೂ ಒಂದ್ ದಿವಸ ಮಕ್ಳ್ಯಾರು ಬರ್ಲೇ ಇಲ್ಲ ಅಂದ್ರೆ ಬುತ್ತಿ ಕಟ್ಕೊಂಡು ಹೋಗಿದ್ದನ್ನ ಅವ್ರು ಊಟ ಮಾಡ್ತಿರ್ಲಂತೆ, ತಂದು ಹೆಂಡತಿ ಎದೆ ಮೇಲೆ ಬಿಸಾಕರಂತೆ. ಯಾವ ಮನಸ್ಸಿಂದ ಇವತ್ ಬುತ್ತಿ ಕಟ್ಟಿದ್ಯೆ, ನನ್ ಮಕ್ಳು ಯಾರು ಊಟಕ್ಕೆ ಬರ್ಲಿಲ್ಲ, ಹಾಗಾಗಿ ನಾನು ಊಟ ಮಾಡ್ಲಿಲ್ಲ ಅಂತ ಅಂದಾಗ ಈ ಮಾತು ಹೇಳಿದ್ರಂತೆ. ನೋಡಪ್ಪ, ಒಬ್ಬ ಸಾಕ್ಷಿ ಇಲ್ದಲೆ ಸಿದ್ಧವಾದ ಆಹಾರವನ್ನ ತಾನೊಬ್ಬನೇ ಉಣಬಾರದು. ಹಾಗಾಗಿ ಯಾರಾದ್ರೂ ಒಬ್ರು ಸಾಕ್ಷಿಗೆ ಹಂಚೆ ಅವ್ರು ಊಟ ಮಾಡೋದು ಒಂದು ಪದ್ಧತಿಯನ್ನ ಅದು ಯಾಕೆ ಅಳವಡಿಸ್ಕೊಂಡಿದ್ರು, ಇದೊಂದು ಇತ್ತಂತೆ. ಊಟ ಹಾಗೆ ತಂದು ವಾಪಸ್ ಕೊಟ್ಬಿಡರಂತೆ. ಅದಕ್ಕೆ ಅವರು ದಾಸೋಹ ತತ್ವವನ್ನ ಎತ್ತಿಡಿದ್ರು ಅಂತ ನನಗೆ ಈ ನಡೆ ನೋಡಿ, ಅವ್ರ ಬದುಕಿನ ಈ ವಿಚಾರ ನೋಡಿದ್ರೆ ಇಂಥ ತತ್ವ ಅವರಲ್ಲಿ ಇರಬೇಕು. ದಾಸೋಹ, ದಾನ ಮಾಡೇ ಊಟ ಮಾಡ್ಬೇಕು ಅನ್ನೋದು ಅವರಲ್ಲಿ ಇತ್ತು ಅಂತ ಕಾಣಿಸುತ್ತೆ. ಇವೆಲ್ಲ ಅವರ ಬದುಕನ್ನು ಅಡುಗೆ ಮಾಡುವಾಗ ಮನಸ್ಸು ಹೆಂಗ್ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಇದು ನೀವ್ ಹೇಳಿದ್ದು. ಅಡುಗೆ ಮಾಡೋದ್ರಲ್ಲೂ ಕೂಡ ಅದ್ ಎಂತ ಮನಸ್ಸಿಂದ ಮಾಡ್ಬೇಕು ಅನ್ನೋದು ಅದ್ಭುತ ಸರ್, ಬಹಳ ಸರಿ ಇದೆ.
ಎಂತ ಮಾರ್ಮಿಕವಾಗಿ ನುಡಿದರೆ ಒಳ್ಳೆ ಮನಸ್ಸಿಂದ ಬುತ್ತಿ ಕಟ್ಟು ಅಂತ. ಕರೆಕ್ಟ್ ಹಾ ಅದು. ಬಹಳ ಥ್ಯಾಂಕ್ ಚೆನ್ನಾಗಿದೆ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ನಿಖಿಲ್ ಅವ್ರು ತುಂಬಾ ಥ್ಯಾಂಕ್ಸ್ ಈ ಸತ್ಸಂಗಕ್ಕೋಸ್ಕರ. ಮತ್ತೆ ಕೆಂಚಪ್ಪ ಅವ್ರನ್ನ ಕರೆಸ್ಬೇಕಾಗಿ ಇನ್ನೂ ಹೆಚ್ಚಿನ ವಿಷಯ ಕೇಳ್ಬೇಕು ಅಂತ ನಮ್ಗೆ ಆ ತಮ್ಮಲ್ಲಿ ವಿನಂತಿ ನಿಖಿಲ್ ಅವ್ರಿಗೆ. ಇಲ್ಲ ಇಲ್ಲ ಬರ್ತಾರೆ. ಅವ್ರು ಹೇಳಿದ್ರು ಸರ್ ನಾನು ನಿಮ್ದು ಎಷ್ಟು ಮಾಹಿತಿ ಇದೆ ಅಷ್ಟನ್ನ ನಾನು ಒಂದೇ ಸತ್ಸಂಗದಲ್ಲಿ ಮಾಡ್ಕೊಡಿ ಅಂತ ನಾನು ಕೇಳ್ದೆ ಮಧ್ಯಾಹ್ನ. ಅದಕ್ಕೆ ಅವ್ರು ಹೇಳಿದ್ರು ನೋಡಪ್ಪ ಒಬ್ಬ ವ್ಯಕ್ತಿಗೆ 45 ನಿಮಿಷ ಅಷ್ಟೇ ಅವ್ರಿಗೆ ತಾಳ್ಮೆ ಇರುತ್ತೆ ಕೇಳೋದಿಕ್ಕೆ, ಅಲ್ಲಿವರೆಗೆ ಕೇಳ್ಬೋದು, ಅದ್ಮೇಲೂ ನಾನು ಹೇಳ್ತೀನಿ ಅಂದ್ರೆ ಕೇಳಲಿಕ್ಕೆ ಆಗಲ್ಲ. ಹಾಗಾಗಿ ಇದನ್ನ ಸರಣಿ ರೂಪದಲ್ಲಿ ನಾವು ಇನ್ನೊಂದು ಮಾಡ್ಕೊಳ್ಳೋಣ, ಇವತ್ತು ಎಷ್ಟಾಗತ್ತೆ ಅಷ್ಟನ್ನ ಹೇಳ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇದೊಂದ್ ರೀತಿ ಪೀಠಿಕೆ ರೀತಿ ಆಗಿದೆ. ಇನ್ನ ಮುಂದಿನ ವಾರ ಪ್ರತಿ ವಾರಕ್ಕೊಮ್ಮೆ ಅವರು ಬರ್ಬೇಕು ಅಂತ ನಾನು ಈ ವೇದಿಕೆ ಮೂಲಕ ನಾನು ಅವರಲ್ಲಿ ವಿನಮ್ರನಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬರ್ತಾರೆ ಅಂತ ನಂಬ್ಕೊಂಡಿದ್ದೇನೆ. ಧನ್ಯವಾದಗಳು. ಆಗ್ಲಿ ಸರ್, ಆಗ್ಲಿ, ಮಾಡಿ, ಕಂಟಿನ್ಯೂ ಮಾಡಿ. ಆಯ್ತು, ಆಗ್ಲಿ ಸರ್. ನೆಕ್ಸ್ಟ್ ಇನ್ಯಾರಾದ್ರೂ ಇದ್ದೀರಾ ಕೇಳುವಂತವ್ರು ಅಥವಾ ಏನಾದ್ರೂ ಹೇಳುವಂತವ್ರು? ಡ್ಯಾನಿಶ್ ಜುಂಗ ಯಾರೋ ರೈಸ್ ಮಾಡಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿದ್ರಾ? ಮಾತಾಡ್ಬೋದು. ಸರ್ ಹೇಳಿ ಹೇಳಿ ಸರ್. ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಬಟ್ ಮ್ಯೂಟ್ ಆಗಿದೆ. ಮಾತಾಡಿ. ನೆಕ್ಸ್ಟ್ ಯಾರು? ಸಹನಾ ಅವರು. ಹಲೋ ಹೇಳಿ ಮೇಡಮ್. ನಮಸ್ತೆ. ಹಲೋ ನಮಸ್ತೆ ಮೇಡಮ್, ಹೇಳಿ. ಸರ್, ವಿಚಾರ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಹೇಳಿ ಮೇಡಮ್. ಸರ್, ವಿಚಾರ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಮೇಡಮ್, ಧನ್ಯವಾದ. ಆದ್ರೆ ಏನಂದ್ರೆ ಇನ್ನು ಹೆಚ್ಚಿಂದೆಲ್ಲ ಬರ್ಬೇಕು. ಅದು ಏನಂದ್ರೆ ನೀವು ಅಲ್ಲಲ್ಲೇ ಒಂದ್ ಸ್ವಲ್ಪ ಕಟ್ ಮಾಡಿ ಹೇಳ್ದಂಗ ಆಗೋಯ್ತು. ಎಸ್ ಮೇಡಮ್, ಆಯ್ಕೆ ಮಾಡ್ಕೊಂಡಿದ್ದೆ ನಾನು. ಇಷ್ಟು ಪಾಯಿಂಟ್ ಸಾಕು ಅವ್ರ ಜೀವನ ಪರಿಚಯಕ್ಕೆ ಅಂತ ಆಯ್ಕೆ ಮಾಡಿ ಹೇಳಿದೆ. ಪೂರ್ಣ ನನ್ನ ಕೈಲಿ ಆಗ್ಲಿಲ್ಲ, ಸಮಯದ ಅಭಾವ. ಹಾ ಹಾ ಇನ್ನ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ರಿ ಸರ್. ಅದು ಭಗವಂತನ ಇಚ್ಛೆ. ಅವ್ರು ಹೆಂಗೆ ಕೃಪೆ ಮಾಡ್ತಾರೋ ಭಗವಂತನ ಇಚ್ಛೆ ಇದ್ದಂಗೆ. ಆದ್ರೂ ತಪ್ಪೇನಿಲ್ಲ. ಸತ್ಸಂಗದಲ್ಲಿ ನಮ್ದು ತುಂಬಾ ಅಪೇಕ್ಷೆ ಇದೆ. ಎಲ್ಲರಿಗೂ ಇದು ಹಂಚ್ಕೋಬೇಕು. ಇದು ಒಂದೇ ಕಡೆ ನಿಲ್ಬಾರ್ದು, ಸ್ಥಾವರದಂತೆ ಆಗಬಾರ್ದು, ಜಂಗಮ ಆಗ್ಬೇಕನ್ನೋದೇ ನನ್ನ ಭಾವನೆ ಇದೆ ಮೇಡಮ್. ನಿಮ್ಮ ಮಾತುಗಳಿಗೆ ತುಂಬಾ ಥ್ಯಾಂಕ್ಸ್. ಅಪೇಕ್ಷೆ ನಿಮ್ದು ಒಳ್ಳೇದಿದೆ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮಾತಾಡುವಂತವ್ರು. ಹಲೋ, ಮಾತಾಡಿ. ಸರ್ ಹೇಳಿ ಸರ್, ಹೇಳಿ. ನಮಸ್ತೆ, ಕೇಳ್ತಾ ಇದೆ. 28/12/2008 ಈಗ ಉಂಟೆ ಕಾರ್ಯಕ್ರಮದಲ್ಲಿ ಎಲ್ಲದೂ ಸ್ವಲ್ಪ ಬಂದಿದೆ. ಅದನ್ನೆಲ್ಲರೂ ನೋಡ್ಬೇಕಂತ ವಿನಂತಿ ಸರ್. ಏನ್ ಬಂದಿದೆ? TV9 ಕಾರ್ಯಕ್ರಮದ ಸರ್, 2008 ಹೀಗೂ ಉಂಟೆ ಅಂತೇಳಿ TV9 ಕಾರ್ಯಕ್ರಮ ಒಂದು ಆಯೋಜಿಸ್ತಾರೆ. ನಾರಾಯಣ ಸ್ವಾಮಿ ಅಂತ ಹೇಳಿ. ಹೀಗೂ ಉಂಟೆ ಭಾನುವಾರ ಬರುತ್ತೆ ನೋಡಿ. 28/12. 28/12 ಆ ಕಾರ್ಯಕ್ರಮ ಬಂದಿತ್ತು. ಅವರು ಬೆಂಗಳೂರಿಂದ ಬಂದು ಕೊಳಹಳ್ಳಿಗೆ ಬಂದು ಅದನ್ನೆಲ್ಲ ವಿಡಿಯೋ ಚಿತ್ರೀಕರಣ ಮಾಡಿದ್ರು. ಅದು ಬಹುತೇಕ ಬಹಳ ಜನ ಆಗಿ ಇದ್ದವರು ನೋಡಿರ್ತಾರೆ. ಈಗ ಅದು ಸಿಕ್ಕುತ್ತೋ ಹೆಂಗೋ ವಿಡಿಯೋ ಗೊತ್ತಿಲ್ಲ. TV9 ಕಾರ್ಯಕ್ರಮ, ಅದರಲ್ಲಿ ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ಕೆಂಚಾವಧೂತರ ಸಂಪೂರ್ಣ ಜೀವನ ಚಿತ್ರಣವನ್ನ ಶೂಟಿಂಗ್ ಮಾಡಿ ಬಿತ್ತರಿಸಿದ್ರು ಅವರು. ಅದೊಂದು ಅರ್ಧ ಗಂಟೆ ಕಾರ್ಯಕ್ರಮ ಸರ್. ಈ ಹೆಚ್ಚಿನ ಮಾಹಿತಿ ಅದರಲ್ಲೂ ಸಿಕ್ಕುತ್ತೆ. ನೆನಪಿಸಿದ್ದಕ್ಕೆ ಧನ್ಯವಾದ ಸರ್. ನಮಸ್ತೆ. ನೆಕ್ಸ್ಟ್ ಇನ್ಯಾರಾದ್ರೂ ಇದ್ದೀರಾ ಏನಾದ್ರು ಮಾತಾಡುವಂತವ್ರು? ಸರ್ ನಮಸ್ತೆ. ನಮಸ್ತೆ. ಸರ್ ನಾವು ಚಿದಾನಂದ್ ಅಂತೇಳಿ, ಅವರು TV9 ಮಾಹಿತಿ ಬಗ್ಗೆ ಕೇಳಿದ್ರು. ಅದನ್ನ ನಾವು ನಮ್ ಕೆಂಚಪ್ಪನವರಿಗೆ ನಾವು ಅದ್ರದ್ದು ಲಿಂಕ್ ಇದೆ ನಮ್ಮ ಹತ್ರ, ಅದನ್ನ ಅವ್ರಿಗೆ ಕಳಿಸ್ಕೊಡ್ತೀವಿ.